ನಮಸ್ಕಾರ. ಶಿಕ್ಷಣ ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶೈಕ್ಷಣಿಕ ವಿಚಾರ ದೀವಿಗೆ ಇದು ಶೈಕ್ಷಣಿಕ ಸಂಬಂಧಪಟ್ಟಂಥ ಹಲವಾರು ವಿಷಯಗಳಿಗೆ, ಸವಾಲುಗಳಿಗೆ, ಸಮಸ್ಯೆಗಳಿಗೆ ಉತ್ತರ ಕೊಡುವಂಥ ಒಂದು ವೇದಿಕೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಯಟಿನ ಉಡುಪಿಯ ಪ್ರಾಂಶುಪಾಲ್ ಡಾಕ್ಟರ್ ಅಶೋಕ್ ಕಾಮತ್ ಅವರು. ಸರ್, ನಿಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಭಾಳ ವಿಶೇಷವಾಗಿ ಈ ಬಾರಿ ಉಡುಪಿ ಜಿಲ್ಲೆ 2ನೇ ಪ್ಲೇಸ್ ಬಂದಿದೆ. ಸ್ವಲ್ಪ ಬೇಸರ ಇರ್ಬೋದು ನಾನು ಅಂದ್ಕೊಳ್ತೀನಿ. ಆದರೂ ಕೂಡ ಈ ದಾಖಲೆ ಕಂಡಾಗ, ಕಳೆದ 20 ವರ್ಷ ದಾಖಲೆ ಕಂಡಾಗ 98.18 ಗರಿಷ್ಠ ಫಲಿತಾಂಶ ಬಂದಿದೆ. ಅದರಲ್ಲಿ ನಿಮ್ಮ ತಂಡದ ಕೂಡ ಕೊಡುಗೆ ಇದೆ. ನೀವೊಂದು ಪ್ರೇರಣಾ ಅಂತ ಒಂದು ತಂಡ ಮಾಡಿದ್ರಿ. ಆ ತಂಡವನ್ನು ಎಲ್ಲ ಶಿಕ್ಷಕರನ್ನು ಬೇರೆ ಬೇರೆ ಕಡೆಗೆ ಶಾಲೆಗೆ ಕಳಿಸಿಕೊಟ್ರಿ. ಅಲ್ಲಿ ಒಂದು ಮಕ್ಕಳಿಗೆ ಮೋಟಿವೇಶನ್, ಪ್ರೇರಣೆ ಕೊಡುವ ಹಾಗೆ ಮಾಡಿದ್ರಿ. ಹಲವಾರು ಶಿಕ್ಷಕರೊಂದನ್ನು ತರಬೇತಿಗೊಳಿಸಿದ್ರಿ. ಇಷ್ಟೆಲ್ಲ ಮಾಡಿದ ಮೇಲೆ ಈ ಫಲಿತಾಂಶ ಕಂಡಾಗ ನಿಮಗೇನು ಅನಿಸುತ್ತೆ ಸರ್? ಬಹಳ ಉತ್ತೇಜನಕಾರಿಯಾದಂಥ ಫಲಿತಾಂಶ. ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಮತ್ತು ಉಡುಪಿ ಜಿಲ್ಲೆ ದ್ವಿತೀಯ ಅಂತೇಳಿ ಬಂತು. ನಮ್ಮಿಬ್ಬರ ನಡುವಿನ ಡಿಫರೆನ್ಸ್ ಏನಿತ್ತು ಅದು 0.2% ಅಷ್ಟಿತ್ತು. ಆದರೆ 2ನೇ ಪರೀಕ್ಷೆ ಆದಾಗ ನಾವೇ 99 ಇದಕ್ಕೆ ಬಂದುಬಿಟ್ಟು ಮೊದಲನೇ ಹಂತಕ್ಕೆ ನಾವು ಬಂದ್ವಿ. ದಕ್ಷಿಣ ಕನ್ನಡ 3ನೇ ಹಂತಕ್ಕೆ ತಲುಪ್ತು. ಆದರೂ ಮೊದಲನೇ ಪರೀಕ್ಷೆಯ ರಿಸಲ್ಟೇ ಅಂತಿಮವಾದದ್ದು. ಅದನ್ನು ಹೆಚ್ಚಾಗಿ ಸಾರ್ವಜನಿಕ ವಲಯಗಳಲ್ಲಿ ಅದೇ ಚರ್ಚೆಗೆ ಬರುತ್ತೆ. ಹಾಗಾಗಿ ಅದೊಂದು ಬಹಳ ಉತ್ತೇಜನಕಾರಿಯಾದಂಥದ್ದಿತ್ತು. ನಾವು ಅದಕ್ಕೊಂದು ಸಡಗರದ ಕಾರ್ಯಕ್ರಮವನ್ನು MITನಲ್ಲಿ ಹಮ್ಮಿಕೊಂಡಿದ್ವಿ. ಎಲ್ಲ ಮುಖ್ಯೋಪಾಧ್ಯಾಯ ಬಂಧುಗಳಿಗೆ ನಮ್ಮ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ವತಿಯಿಂದ ಒಂದು ಸತ್ಕಾರ ಕೂಟವನ್ನು ಏರ್ಪಡಿಸಿದರು. ಅದರಲ್ಲಿ 285 ಹೈಸ್ಕೂಲ್ಗಳಲ್ಲಿ 200 ಶಾಲೆಗಳ ಮುಖ್ಯೋಪಾಧ್ಯಾಯರು 100% ಫಲಿತಾಂಶಕ್ಕಾಗಿ ಒಂದು ಸ್ಮರಣಿಕೆಯನ್ನು ಪಡ್ಕೊಂಡ್ರು. ಇದು ಬೇರೆ ಎಲ್ಲ ಉಳಿದಂಥ 84 ಶಾಲೆಗಳಿಗೂ ಒಂದು ಪ್ರೇರಣೆಯ ಕಾರ್ಯಕ್ರಮ ಆಗಿತ್ತು. ಯಾಕಂದರೆ ನಾವು ಸಾಧಿಸಬಲ್ಲೆವು ಅನ್ನೋದನ್ನು ಅವರು ಈ ವರ್ಷ ಕಂಡುಕೊಂಡ್ರು. ಹಾಗಾಗಿ ಮುಂದಿನ ವರ್ಷ ನಮ್ಮ ಗುರಿನೇ ಇರೋದು 0 ಫೇಲ್ಯೂರ್ ಅಂಥೇಳಿ. ಯಾರೂ ಫೇಲ್ ಆಗಬಾರ್ದು. ಸುಮಾರು 13,400 ಮಕ್ಕಳು ಯಾರು ಪರೀಕ್ಷೆಗೆ ಬರೀತಾರೆ ಅಷ್ಟೂ ಜನ ಪಾಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಗುರಿ. ಹಾಗಾದರೆ ಮಾತ್ರ ಉಡುಪಿ ಜಿಲ್ಲೆ ಪ್ರಥಮ ಬರೋದಕ್ಕೂ ಸಾಧ್ಯ. ಎಲ್ಲ ಜಿಲ್ಲೆಗಳು ಅದೇ ಬಗೆಯ ಪೈಪೋಟಿಯನ್ನು ನಡೆಸ್ತಿರೋದ್ರಿಂದ ಇದು ಮೊದಲನಿಗೆ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಒಂದು ನಂಬಿಕೆ ಬರಬೇಕು, ನಮ್ಮ ಶಾಲೆಯಲ್ಲಿ ಬರುತ್ತೆ ಅಂಥೇಳಿ. 2ನೇದು ಶಿಕ್ಷಕರಲ್ಲಿ ಆ ನಂಬಿಕೆ ಅಷ್ಟು ಬಲವಾಗಿ ಬರಬೇಕು. 3ನೇದಾಗಿ ಆ ಮಗುವಿಗೂ ಕೂಡ ನಂಬಿಸುವಂತಹ ಒಂದು ಪ್ರಯತ್ನ ಆಗಬೇಕು. ಯಾಕಂದರೆ ಈಗಿನ ಪರೀಕ್ಷಾ ಪದ್ಧತಿ ಪಾಸ್ ಆಗೋದು ಅತ್ಯಂತ ಸರಳವಾದಂಥದ್ದಾಗಿದೆ. ಅಲ್ಲಿ ಫಸ್ಟ್ ಕ್ಲಾಸ್ ತನಕನೂ ಮಾರ್ಕ್ಸ್ ತಗೊಳ್ಳೋದು ಸರಳವಾಗಿ ಬರುತ್ತೆ. ಅದಕ್ಕಿಂತ ಹೆಚ್ಚು ಬರಬೇಕು ಅಂದರೆ ಅವನು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಬೇಕು. ಆ ದೃಷ್ಟಿಕೋನದಲ್ಲಿ ಈ ವರ್ಷ ನಾವು ಉಡುಪಿನಲ್ಲಿ 100% ಸಾಧನೆಗೆ ಎಲ್ಲ ಬಗೆಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ವಿ. ಖಂಡಿತ ನೀವು ಹೇಳಿದಾಗೆ ಎಲ್ಲೂ ಯಾರು ಕೂಡ 0 ಫೇಲ್ಯೂರ್, ಯಾವ ಶಾಲೆ ಕೂಡ ವಿದ್ಯಾರ್ಥಿಗಳು ಫೇಲ್ ಆಗಬಾರ್ದು, 100 ಫಲಿತಾಂಶ ಬರಬೇಕಂತೇಳಿ. ಕಳೆದ ವರ್ಷದ ಒಂದು ಫಲಿತಾಂಶ ಗಮನಿಸಿದ ಹಾಗೆ ಯಾವ ವಿಷಯದಲ್ಲಿ ಹೆಚ್ಚು ಅಂಕ ಕಳೆದುಕೊಳ್ಳೋದು ಅಂತ ಅನಿಸ್ತದೆ ನೀವು ಸರ್ವೆ ಮಾಡಿದಾಗ ಸಮೀಕ್ಷೆ? ಇಲ್ಲಿ ಭಾಷಾ ವಿಷಯಗಳಲ್ಲಿ ಇಂಗ್ಲೀಷ್ ಸ್ವಲ್ಪ ಹಿನ್ನಡೆಯನ್ನು ಕಂಡುಕೊಂಡಿದೆ. ಕೋರ್ ಸಬ್ಜೆಕ್ಟಲ್ಲಿ ಸಹಜವಾಗಿ ಆ ವರ್ಷವೂ ಮ್ಯಾಥ್ಸೇ ಬರುತ್ತೆ. ಆದರೆ ಹೋದ ವರ್ಷ ಸೈನ್ಸಲ್ಲಿ, ಸೋಷಲ್ ಸೈನ್ಸಲ್ಲಿ, ಎಸ್ಪೆಷಲಿ ಸೋಷಲ್ ಸೈನ್ಸಲ್ಲಿ 161 ಮಕ್ಕಳು ಫೇಲ್ ಆಗಿದ್ದರು. ಸೊ ಇಲ್ಲಿ ಸ್ವಲ್ಪ ಈ ಸೋಷಲ್ ಸೈನ್ಸನ್ನು ಗಮನಿಸಿದಾಗ ಆಮೇಲೆ ರಿವ್ಯಾಲ್ಯೂಯೇಷನಲ್ಲಿ ಅದರಲ್ಲಿ ಸುಮಾರು ಒಂದು 60 ಜನ ಪಾಸ್ ಕೂಡ ಆದರು. ಆದರೆ ಸೋಷಲ್ ಸೈನ್ಸಲ್ಲಿ ಏನಾಗುತ್ತೆ, 41 ಪಾಠಗಳಿದೆ. ಅದು ಮಕ್ಕಳಿಗೆ ಒಂದು ಸ್ವಲ್ಪ ಹೊರೆ ಅನಿಸುತ್ತೆ. ಮತ್ತು ಕಡೇ ಪರೀಕ್ಷೆ ಆಗಿರುತ್ತದು. ಈ 5 ಪರೀಕ್ಷೆ ಬರೆದ ಮೇಲೆ ಒಂದು ರಿಲ್ಯಾಕ್ಸೇಷನ್ ಮೂಡಿಗೆ ನಮ್ಮ ಮಕ್ಕಳು ಬಂದುಬಿಡ್ತಾರಲ್ಲ, ಹಾಗಾಗಿ ಅದು ಕಡೇ ಪರೀಕ್ಷೆ ಮೇಲೆ ಸ್ವಲ್ಪ ಹೆಚ್ಚು ಪರಿಣಾಮವನ್ನು ಬೀರಿದೆ ಅಂಥೇಳಿ ನಾವು ಒಂದು ಸಣ್ಣ ಸರ್ವೆಯನ್ನು ಮಾಡಿದ್ದೀವಿ. ಹಾಗಾಗಿ ಟೈಮ್ ಟೇಬಲ್ ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮತ್ತು ಸಬ್ಜೆಕ್ಟ್ ವಾರು, ಈಗ ಸೈನ್ಸಲ್ಲಿ ನಾವು ಗಮನಿಸಿದಾಗ ಹೆಚ್ಚಿನವ್ರು ಪಾಸ್ ಆಗಿದ್ದಾರೆ. ಆದರೆ ಫಿಸಿಕ್ಸಲ್ಲಿ ನಮ್ಮ ಪಾಸಿಂಗನ್ನು ನೋಡಿದಾಗ ಸ್ವಲ್ಪ ಅಲ್ಲಿ ಕೊರತೆ ಕಾಣುತ್ತೆ. ಈಗ ಕೆಲವು ಶಾಲೆಗಳಲ್ಲಿ ಈ ಭೌತಶಾಸ್ತ್ರವನ್ನು ತುಂಬ ಪರಿಣಾಮಕಾರಿಯಾಗಿ ಬೋಧಿಸುವ ಶಿಕ್ಷಕರಿದ್ದಾರೆ. ವಿವೇಕ ಪದವಿ ಪೂರ್ವ ಕಾಲೇಜಲ್ಲಿ ಔಟ್ಡೋರ್ ಲ್ಯಾಬ್ ಇದೆ. ಆ ಲ್ಯಾಬಲ್ಲಿ ನಾವು ಭೌತಶಾಸ್ತ್ರವನ್ನು ಕಣ್ಣಿಗೆ ಕಾಣುವಂತೆ ಕಳಿಸಿಕೊಟ್ಟಾಗ ಮಕ್ಕಳಿಗೆ ಅದು ಸರಳ ಅನಿಸುತ್ತೆ. ಕೆಲವು ಶಾಲೆಗಳಲ್ಲಿ ಆ ಬಗೆಯ ಒಂದು ಸೌಲಭ್ಯಗಳಿರೋದಿಲ್ಲ, ಅಥವಾ ಶಿಕ್ಷಕರಲ್ಲಿ ಈ ಥರ TLM ಅನ್ನು ಬಳಸುವಂಥ ಕೊರತೆ ಕಂಡು ಬಂದಾಗ ಅದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಉಳಿದಂತೆ ಕೆಮಿಸ್ಟ್ರಿ ಮತ್ತು ಬಯಾಲಜಿಲಿ ಸ್ವಲ್ಪ ಮಟ್ಟಿಗೆ ಮೆಮೊರಿ ಮೇಲೇ ನಿಂತ್ಕೊಂಡ್ಬಿಟ್ಟು ಚಿತ್ರ ಬಿಡಿಸುವಂಥದ್ದು, ಇದರಲ್ಲೂ ಮಾರ್ಕ್ಸ್ ತಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಗಣಿತ ಹೆಚ್ಚಾಗಿ ಕಬ್ಬಿಣದ ಕಡಲೆ ಅಂತಲೇ ಪರಿಗಣಿಸಲ್ಪಡೋದು. ಆದರೆ ಗಣಿತದಲ್ಲಿ ಈ ಬಾರಿ ಕ್ವಶನ್ಗಳು ತುಂಬ
ಪಾಸ್ ಆಗೋದಕ್ಕೆ ಎಷ್ಟು ಬೇಕೋ ಅದಕ್ಕೆ ಸಾಕಷ್ಟು ಸರಳವಾದಂಥ ಪ್ರಶ್ನೆಗಳೇ ಬಂದಿದ್ವು. ಹಾಗಾಗಿ ಎಲ್ಲ ಗಣಿತ ಶಿಕ್ಷಕರು ಈ ಕ್ವಶನ್ ಪೇಪರ್ ಬಗ್ಗೆ ಒಂದು ಆಶಾದಾಯಕವಾದಂಥ ಒಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಹಾಗಾಗಿ ಮಕ್ಕಳಲ್ಲೂ ಕೂಡ ಈ ಕಬ್ಬಿಣದ ಕಡಲೆ ಅನ್ನುವಂಥ ಭಾವನೆ ಹೋಗಿ ಅದು ಸುಲಿದ ಬಾಳೆಹಣ್ಣಿನ ರೂಪದಲ್ಲಿ ಬರಬೇಕು ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲ ಶಿಕ್ಷಕರನ್ನ ಆ ದೃಷ್ಟಿನಲ್ಲಿ ನಾವು ಒಂದು ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೊರಟಿದ್ದೀವಿ. ಸಹ ನೀವು ಹೇಳಿದ ಹಾಗೆ ಇಂಗ್ಲೀಷ್, ಸೋಷಿಯಲ್ ಸೈನ್ಸು ಮತ್ತು ಮ್ಯಾಥ್ಸಲ್ಲಿ ತುಂಬ ಕಡಿಮೆ, ಏನೋ ಒಂದು ಕಡೆ ಸ್ವಲ್ಪ ಕಡಿಮೆ ಬರ್ತದೆ. ಈ ದೃಷ್ಟಿ ಇದಿಟ್ಕೊಂಡು ಈ ಶೈಕ್ಷಣಿಕ ವರ್ಷದಲ್ಲಿ ಏನಾದರೂ ಯೋಚನೆಗಳು ನಿಮ್ಮ ಡಯಟಲ್ಲಿ ಇದೆಯಾ? ಹೌದು, ನಾವು ಪ್ರತಿ ವರ್ಷ ನಾವೇನು ಮಾಡ್ತೀವಿ, ಬ್ಲಾಕ್ ವಾರು ನಾವು ಸಬ್ಜೆಕ್ಟ್ ಟೀಚರ್ಸ್ ಫೋರಮನ್ನು ಕನ್ಸಿಡರ್ ಮಾಡ್ತೀವಿ. ಸಬ್ಜೆಕ್ಟ್ ಟೀಚರ್ ಫೋರಮ್ ಅಂದರೆ ಆಯಾ ಸಬ್ಜೆಕ್ಟಿನ ಟೀಚರ್ಗಳೆಲ್ಲರೂ ಸೇರಿ ಮೊದಲನೇ ಒಂದು ಅವಧಿನಲ್ಲಿ ಅಂದರೆ ಫಸ್ಟ್ ಟರ್ಮ್ನಲ್ಲಿ ಒಂದು ಸಲ, ಸೆಕೆಂಡ್ ಟರ್ಮ್ನಲ್ಲಿ ಒಂದು ಸಲ ಒಟ್ಟಿಗೆ ಕೂತ್ಕೊಳ್ತೀವಿ. ಅಲ್ಲಿ ಯಶೋಗಾಥೆಗಳನ್ನು ಹಂಚಿಕೆ ಆಗುತ್ತೆ. ನಮ್ಮ ಶಾಲೆಯಲ್ಲಿ 100% ಬರಬೇಕಾದ್ರೆ, ನಮ್ಮ ಶಾಲೆಯಲ್ಲಿ ಸರಾಸರಿ 90 ಮೇಲೆ ಬರಬೇಕಾದ್ರೆ ನಾವು ಯಾವುದೆಲ್ಲ ಕಾರ್ಯತಂತ್ರಗಳನ್ನು ಹಮ್ಮಿಕೊಂಡಿದ್ವಿ ಅಂತೇಳಿ ಶಿಕ್ಷಕರು ಹಂಚ್ಕೊಳ್ತಾರೆ. ಇದು ಬೇರೆ ಎಷ್ಟೋ ಜನ ಶಿಕ್ಷಕರಿಗೆ ಆ ಬಗ್ಗೆ ಒಂದು ಪ್ರೇರಣೆಯನ್ನು ಕೊಡುತ್ತೆ. ಹಾಗೆ ನಮ್ಮಲ್ಲಿ ಈ ಸಲ ಸುಮಾರು 160 ಜನ ಅತಿಥಿ ಶಿಕ್ಷಕರಿದ್ದಾರೆ. ಅವರಿಗೆ ಈ 10ನೇ ತರಗತಿಯ ಪಾಠ ಮಾಡಿದ ಅನುಭವಗಳು ಅನುಭವಿ ಶಿಕ್ಷಕರಷ್ಟು ಕಾಲದ್ದಿರೋದಿಲ್ಲ. ಅವರಿಗೂ ಕೂಡ ಈ ಪರೀಕ್ಷೆಗೆ ಸಿದ್ಧಪಡಿಸೋದು ಇಲ್ಲಿ ಪ್ರಮುಖವಾಗಿ ನಾವು 2 ರೀತಿಯಲ್ಲಿ ನೋಡಬೇಕು. ಒಂದು, ಕಲಿಕೆ ಸಂತಸದಾಯಕವಾಗಿರಬೇಕು. ಆಗ ಏನಾಗುತ್ತೆ, ಜೂನ್ 1ನೇ ತಾರೀಕಿಂದನೇ ನಮ್ಮ ಪಾಠಗಳು ಶುರುವಾಗುತ್ತೆ. ಜೂನ್ 1ನೇ ತಾರೀಕಿಂದನೇ ಕಲಿಕೆಯನ್ನು ಮಕ್ಕಳು ಶಿಕ್ಷಕರು ಸಂಭ್ರಮಿಸುವುದಕ್ಕೆ ಶುರು ಮಾಡಬೇಕು. 2ನೇದು, ಪರೀಕ್ಷೆ ಪಾಸ್ ಆಗುವಂಥ ಒಂದು ಕ್ರಮ. ಅಲ್ಲಿಗೆ ನಮಗೆ ಆ ಒತ್ತಡ ಅದನ್ನು ನಿರ್ವಹಿಸುವಂಥದ್ದು, ಜನವರಿ ನಂತರ ರಿವಿಷನ್ಗಳು, ಪ್ರಿಪರೇಟರಿ ಪರೀಕ್ಷೆಗಳನ್ನು ಇದನ್ನು ಎದುರಿಸುವಂಥದ್ದು, ಈ ಹಂತದಲ್ಲಿ ಕೆಲವು ಕಾರ್ಯತಂತ್ರಗಳು ಆಯಾ ಸ್ಥಳೀಯವಾಗಿ ಶಾಲಾ ಹಂತದಲ್ಲಿ ಅವ್ರು ಯೋಚಿಸಬೇಕಾಗುತ್ತೆ. ಅದಕ್ಕೆ ಬೇಕಾಗಿ ನಾವು ಸಬ್ಜೆಕ್ಟ್ ಟೀಚರ್ಸ್ ಫೋರಮನ್ನು ಮಾಡ್ತೀವಿ. ಮತ್ತು ನಮ್ಮಲ್ಲಿ ಶಿಕ್ಷಕ ಗ್ರ್ಯಾಂಟ್ ಇದೆ, ಟೀಚರ್ ಎಜುಕೇಷನ್ ಗ್ರ್ಯಾಂಟ್ ಅಂತ. ಆ ಗ್ರ್ಯಾಂಟಲ್ಲಿ ನಾವು ಪ್ರತಿ ವರ್ಷ ಮುಖ್ಯೋಪಾಧ್ಯಾಯರ ತಾಲೂಕುವಾರು ಸಭೆಯನ್ನು ಮಾಡ್ತೀವಿ. ಅಲ್ಲಿ ಪ್ರತಿ ಶಾಲೆಯಲ್ಲಿ ಪ್ರತಿ ಮಗು ಪಾಸ್ ಆಗೋದಕ್ಕೆ ಇಂಡಿವಿಜುವಲ್ ಬೇಸ್ಡ್ ಪ್ಲ್ಯಾನ್ಗಳು ಏನಿದೆ ಅಂದರೆ ಪ್ರತಿ ಮಗುವಿನ ಕಾರ್ಯಕ್ಷಮತೆಯನ್ನು, ಅವನಿಗೆ ಎಲ್ಲಿ ವೀಕ್ನೆಸ್ ಇದೆ, ಎಲ್ಲಿ ಅವನಿಗೆ ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ, ಇದನ್ನು ಪ್ಲ್ಯಾನ್ ಮಾಡೋದಕ್ಕೆ ನಾವು ಅವ್ರ ಜೊತೆ ಹಂಚಿಕೆ ಒಂದು ಚಿಂತನೆಯನ್ನು ನಡೆಸ್ತೀವಿ. ಇದು ನಮಗೆ ಒಳ್ಳೆಯ ಫಲಿತಾಂಶ ತರೋದಕ್ಕೆ ಸಹಾಯ ಮಾಡುತ್ತೆ. ಖಂಡಿತ ಸರ್. ಈಗ ಶಾಲೆಗಳೆಲ್ಲ ಆರಂಭವಾಗಿ 1.5 ತಿಂಗಳಾಯ್ತು. ಈಗ ಈ 1.5 ತಿಂಗಳಲ್ಲಿ ಈಗ ಮುಂದೆ ಹೇಗೆ ಶಿಕ್ಷಕರಾದ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಏನು ಯಾವ ರೀತಿಯಲ್ಲಿ ತಯಾರಿ ಮಾಡಬೇಕೆಂಬ ನಿರೀಕ್ಷೆ ನಿಮ್ಮದು? ಕಳೆದ ವರ್ಷ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಈಗ ಅವರು ಅಸಿಸ್ಟೆಂಟ್ ಚೀಫ್ ಸೆಕ್ರೆಟರಿ ಆಗಿದ್ದಾರೆ, ರಶ್ಮಿ ಮಹೇಶ್ ಮೇಡಮ್ ಅವರು ಒಂದು 29 ಅಂಶಗಳ ಒಂದು ಸುತ್ತೋಲೆಯನ್ನು ಕೊಟ್ಟರು. ಅಲ್ಲಿ ಪ್ರತಿ ಶಿಕ್ಷಕರ ಜವಾಬ್ದಾರಿ ಏನು, ಮುಖ್ಯೋಪಾಧ್ಯಾಯರ ಜವಾಬ್ದಾರಿ ಏನು, ಪೋಷಕರ ಜವಾಬ್ದಾರಿ ಏನು, ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, ಡಯಟ್ ಅಥವಾ DDP ಅವ್ರ ಜವಾಬ್ದಾರಿ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ಹಂಚಿಕೆ ಮಾಡಿಕೊಟ್ರು. ಅಲ್ಲಿ ಪ್ರಮುಖವಾಗಿ ಅವ್ರು ಹೇಳಿದ್ದು 2 ಪ್ರಮುಖ ವಿಷಯಗಳೇನೆಂದರೆ, ಒಂದು, SSLC ಟೈಮ್ ಟೇಬಲನ್ನು ಶೀಘ್ರವಾಗಿ ಅದನ್ನು ಪ್ರಕಟಿಸಬೇಕು. ಸೊ ದಟ್ ಮಕ್ಕಳಿಗೆ ನನ್ನ ಹತ್ರ ಇಷ್ಟು ಟೈಮ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸುಮಾರು 100 ದಿನದಿಂದ 110 ದಿನದ ಮುಂಚಿತವಾಗಿಯೇ ನಮ್ಮ SSLC ಟೈಮ್ ಟೇಬಲ್ಲು ಬಿಡುಗಡೆಗೊಳ್ಳುತ್ತೆ. 2ನೇದು, ನಮ್ಮ ಪೋಷಕರ ತಾಯಂದಿರ ಸಭೆ. ಅದು ಏನಾಗುತ್ತೆ, ತಾಯಂದಿರಿಗೂ ಅದು 10ನೇ ಕ್ಲಾಸು, ಪಬ್ಲಿಕ್ ಪರೀಕ್ಷೆ, ಈ ಅಂಶಗಳ ಬಗ್ಗೆ ಗೊತ್ತಾದಾಗ ಅವರು ಒಂದು ಧನಾತ್ಮಕವಾದಂಥ ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ದೃಷ್ಟಿಕೋನದಲ್ಲಿ ಆ 29 ಅಂಶದ ಕಾರ್ಯಕ್ರಮಗಳೇನಿದೆ ಅವುಗಳನ್ನು ಈ ವರ್ಷ ಮತ್ತೆ ನಾವು ಒತ್ತು ಕೊಟ್ಟು ಜಾರಿಗೆ ತರ್ತೀವಿ. ಆದರೆ ತುಂಬ ವೈಡರ್ ರೇಂಜಲ್ಲಿ ನೋಡೋಕೆ ಹೋದರೆ ಈಗ 18 ವರ್ಷದವರೆಗೆ ನಾವು ಮಗು ಅಂಥೇಳಿ ಕರಿತೀವಿ. 18 ವರ್ಷ ಆದಮೇಲೆ ಅವ್ರು ಅಡಲ್ಟ್ ಆಗ್ತಾರೆ, ಅವರಿಗೆ ವೋಟಿಂಗ್ ಪವರ್ ಬರುತ್ತೆ. ಸೊ 18 ವರ್ಷದವರೆಗೆ ಒಂದು ಕೇರಿಂಗ್ ಅಟ್ಮಾಸ್ಫಿಯರ್ ಆ ಮಗುವಿಗೆ ಲಭ್ಯ ಆಗಬೇಕು. ಅದು ಶಾಲೆಯಲ್ಲಿ ಆಗಬೇಕು. ಮತ್ತು ಅವರ ಆತ್ಮವಿಶ್ವಾಸದ ಕುರಿತು ಅವ್ರಿಗೆ ಪ್ರಶ್ನೆಗಳು ಹೇಳುವ ಸಹಜವಾದ ಸಮಯ, ಟೀನೇಜ್ ಅಂತ ನಾವು ಕರಿತೀವಲ್ಲ, ಆಗ ಎಸ್ ಐ ಕ್ಯಾನ್ ಡೂ ಇಟ್, ನಾನು ಪಾಸ್ ಆಗಬಲ್ಲೆ ಅನ್ನುವಂಥ ಒಂದು ವಾತಾವರಣವನ್ನು ನಮ್ಮ ಶಾಲೆನಲ್ಲೂ ಸೃಷ್ಟಿಸಬೇಕಾಗತ್ತೆ. ಆ ದೃಷ್ಟಿಕೋನದಲ್ಲಿ ತುಂಬ ಮಹತ್ವದ ಒಂದು ಪರೀಕ್ಷೆ ಆಗಿರುತ್ತೆ. ಹಾಗಾಗಿ ಅವರು PUCಗೆ ಸೇರೋದಿರ್ಬೋದು, ITIಗೆ ಸೇರೋದಿರ್ಬೋದು, ಈ ಥರದ ಚಿಂತನೆಗಳಿಗೂ ಅಲ್ಲಿ ಒಂದಿಷ್ಟು ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು. ಇನ್ನು ತುಂಬ ಪ್ರಮುಖವಾಗಿ ಡಯಟ್ ಕಡೆಯಿಂದ ನಡೆಸುವಂಥ ಪ್ರೋಗ್ರಾಮ್ಗಳಲ್ಲಿ NSQF ಒಂದು ಪ್ರಮುಖವಾದದ್ದಿದೆ. ಸ್ಕಿಲ್
ಬಗ್ಗೆ ಹೇಳುವಂಥದ್ದು. ಸೊ ಸುಮಾರು ಒಂದು 13 ಶಾಲೆಗಳಲ್ಲಿ ನಮ್ಮ ಜಿಲ್ಲೆನಲ್ಲಿ NSQF ಇದೆ. ಅವರು ಥರ್ಡ್ ಲ್ಯಾಂಗ್ವೇಜ್ ಬದಲಿಗೆ ಒಂದು ಸ್ಕಿಲ್ಲು, ಆ ಸ್ಕಿಲ್ಲು IT ಬಗ್ಗೆ ಇರ್ಬೋದು, ಆಟೋಮೊಬೈಲ್ ಬಗ್ಗೆ ಇರ್ಬೋದು, ಅಥವಾ ಈವನ್ ಮಾರ್ಕೆಟಿಂಗ್ ಬಗ್ಗೆ ಇರ್ಬೋದು, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇರ್ಬೋದು, ಇದ್ರ ಬಗ್ಗೆ ಕಲಿತಾ ಇರ್ತಾರೆ. ಸೊ ಅದೇನಾಗುತ್ತೆ, 9ನೇ ಕ್ಲಾಸಿಂದ ಕಲಿಯೋಕ್ಕೆ ಶುರು ಮಾಡಿರ್ತಾರೆ, 12ನೇ ಕ್ಲಾಸ್ವರೆಗೆ ಅವರಿಗೆ ಆಗುತ್ತೆ. ನೆಕ್ಸ್ಟ್ ಅವ್ರಿಗೆ ಸರ್ಟಿಫಿಕೇಷನ್ ಆಗುತ್ತೆ, ಅದೊಂದು ರೀತಿ ಡಿಪ್ಲೊಮೊ ರೀತಿಯೇ ಪರಿಗಣಿಸಲ್ಪಡುತ್ತೆ. ಈ ಥರದ ಸ್ಕಿಲ್ ಓರಿಯೆಂಟೆಡ್ ಕೆಲಸಗಳನ್ನು ಅವರು ಶುರು ಮಾಡಿಕೊಂಡ್ರೆ ಆ ಮಕ್ಕಳಿಗೂ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಡೆವಲಪ್ ಆಗೋದಕ್ಕೆ ಸಹಾಯ ಆಗುತ್ತೆ. ಈ ಥರದ ಅಂಶಗಳತ್ತ ನಮ್ಮ ಹೆಚ್ಚಿನ ಒಲವು ಡಯಟ್ ಕಡೆಯಿಂದ ಇರುತ್ತೆ. ತಯಾರಿ ಬಗ್ಗೆ ಹೇಳಿದೆ, ಮತ್ತು ನೀವು ಇದೆ ಸ್ವಲ್ಪ ಬಂತು ಈಗ ಡಯಟ್ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳನ್ನು ನೀವು ಟಚ್ ಮಾಡಿದ್ರಿ. ಇನ್ನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಹೇಳಿದ್ರಿ? ಈಗ NSQF ಹೇಳಿದ್ರಿ, ಬೇರೆ ಏನೆಲ್ಲ ಶಿಕ್ಷಕರಿಗೆ ಉನ್ನತೀಕರಣಕ್ಕೆ, ಅವರ ಸಾಮರ್ಥ್ಯ ವೃದ್ಧಿ ಮಾಡಲಿಕ್ಕೆ ಡಯಟಿನ ಮುಂದಿನ ಯಾವುದೆಲ್ಲ ಯೋಜನೆಗಳು? ಇಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಬೇಕಾಗಿರೋದು ವೃತ್ತಿಪರ ಮಾರ್ಗದರ್ಶಕ ಘಟಕವನ್ನು ಡಯಟಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈಗ 10ನೇ ಕ್ಲಾಸ್ ಪಾಸ್ ಆಗಲೇಬೇಕು ಅಂತ ಅನ್ನೋದಕ್ಕೆ ಹಲವಾರು ಬಗೆಯಲ್ಲಿ ಯೋಚನೆ ಮಾಡುವಂಥ ಮಕ್ಕಳು ಇರ್ತಾರೆ. ಸೊ ನಾನು ಮುಂದೇನು ಆಗಬೇಕು ಅದನ್ನು ಅವನು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗುವಂತೆ ರಾಷ್ಟ್ರೀಯ ಹಂತದಲ್ಲಿ ಒಂದಿಷ್ಟು ಸ್ಕಿಲ್ಗಳಿಗೆ ಸಂಬಂಧಿಸಿದ ಹಲವು ಘಟಕಗಳನ್ನು ಮಾಡಿದ್ದಾರೆ. ಈಗ ಶಿಕ್ಷಕರಾಗಬೇಕು ಅಂದರೆ ಯಾವ ಸ್ಕಿಲ್ ಇರಬೇಕು, ಡಾಕ್ಟರ್ ಆಗಬೇಕು ಅಂದರೆ ಯಾವುದನ್ನು ಓದಬೇಕು, ಅಥವಾ ಲಾಯರ್ ಆಗಬೇಕು ಅಂತಿದ್ರೆ ಏನಾಗುತ್ತೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಾದ್ರೆ ಏನಾಗುತ್ತೆ, ಈ ಥರದ ಅಂಶಗಳನ್ನು ನಾವು 9 ಮತ್ತು 10ನೇ ಕ್ಲಾಸ್ ಮಕ್ಕಳಿಗೆ ಒಂದು ಕೌನ್ಸಿಲಿಂಗ್ ಥರ ಮಾಡೋದು, ಅಥವಾ ಅವರಿಗೊಂದು ಪರಿಚಯಾತ್ಮಕ ಚಟುವಟಿಕೆಗಳನ್ನು ಮಾಡಿಕೊಂಡಾಗ ಅವರಿಗೆ ಒಮ್ಮೆ ಆ ಗೋಲ್ ಸೆಟ್ ಆದರೆ, ನಾನು CA ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ಆ ಸೆಟ್ ಗೋಲ್ ಆದಾಗ ಆಗ 10ನೇ ಕ್ಲಾಸಲ್ಲೂ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತೇಳಿ ಅವ್ರಿಗೆ ಅನಿಸುತ್ತೆ. ಹಾಗಾಗಿ ಈಗ ಪ್ರತಿ ವಲಯದಲ್ಲಿ ಒಬ್ಬರು ನಾವು ವೃತ್ತಿಪರ ಮಾರ್ಗದರ್ಶಕರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಅವರು ಅಲ್ಲಿ ಅವರಿಗೆ ಸಹಾಯವನ್ನು ಪ್ರತಿ ಶಾಲೆಗೆ ಭೇಟಿ ಕೊಟ್ಟು ಆ ಮಕ್ಕಳಿಗೆ ಮೋಟಿವೇಟ್ ಮಾಡ್ತಾರೆ. ಸೊ ಅಲ್ಲಿ ಅವರಿಗೆ ಈ ಥರ ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂಥ ಅಂಶಗಳು ಒಂದು ಸಿಗುತ್ತೆ. ಇನ್ನೊಂದು ಈ ವರ್ಷದ ತರಬೇತಿನಲ್ಲಿ ನಾವು ಹಾಕ್ಕೊಂಡಿರುವಂಥದ್ದು ಒಂದು ಮನೋಚೇತನ ಅಂಥೇಳಿ. ಮನೋಚೇತನ ಏನು ಮಾಡುತ್ತೆ, ತುಂಬ ಬೇಸರದಿಂದ ಹೇಳಬೇಕು ಈ ವಿಷಯನ, ಯಾಕಂದರೆ ಲಿಟ್ರಸಿ ರೇಟ್ ಹೆಚ್ಚಾಗ್ತಾ ಟೀನೇಜ್ ಸುಯಿಸೈಡಲ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಕೇರಳದಲ್ಲಿ ಹೈಯೆಸ್ಟ್ ಲಿಟ್ರಸಿ ರೇಟ್ ಇದೆ, ಅಲ್ಲಿ ಸುಯಿಸೈಡಲ್ ಟೆಂಡೆನ್ಸಿನೂ ಸ್ವಲ್ಪ ಶಿಕ್ಷಿತರಲ್ಲಿ ಹೆಚ್ಚಾಗಿದೆ. ಅದೇ ಥರ ದಕ್ಷಿಣ ಕನ್ನಡ ಉಡುಪಿನಲ್ಲೂ ಲಿಟ್ರಸಿ ರೇಟು, SLC ರಿಸಲ್ಟ್ ಪರ್ಸೆಂಟೇಜು ಇದು ಹೆಚ್ಚಿದೆ. ಬಟ್ ಆ ಮಕ್ಕಳು ಸುಸೈಡ್ ಮಾಡ್ಕೊಳ್ಳೋವಂಥ ಸನ್ನಿವೇಶಗಳು ಹೆಚ್ಚಾಗಿದೆ. ಸೊ ಮನೋಚೇತನ ಒಂದು ರಾಷ್ಟ್ರೀಯ ಕಾರ್ಯಕ್ರಮ, ಅಲ್ಲಿ ಈ ಸುಯಿಸೈಡಲ್ ಟೆಂಡೆನ್ಸಿಯನ್ನು ಕಡಿಮೆ ಮಾಡೋದಕ್ಕೆ, ಆ ಥರದವರಿಗೆ ಒಂದು ಆಪ್ತ ಸಮಾಲೋಚನೆಯನ್ನು ನಡೆಸೋದಕ್ಕೆ, ನಮ್ಮ ಶಿಕ್ಷಕರನ್ನು ಸಕ್ಷಮಗೊಳಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಒಂದು ಹಂತದವರೆಗೆ ಶಿಕ್ಷಕರೇ ಇಂಥ ಕೇಸ್ಗಳನ್ನು ನೋಡಬೇಕು. ಅವರಿಗೆ ಇನ್ನೂ ಗಂಭೀರವಾಗಿದೆ ವಿಷಯ ಅಂತ ಹೇಳಿದಾಗ ನಾವು ಪ್ರೊಫೆಷ್ನಲ್ಸ್ಗಳನ್ನು ರೆಫರ್ ಮಾಡಬೇಕಾಗುತ್ತೆ. ಹಾಗಾಗಿ ಮನೋಚೇತನ ಆ ಬಗೆಯ ಒಂದು ಯೋಚನೆ ನಮ್ಮ ಎಲ್ಲ ಶಿಕ್ಷಕರಿಗೆ ಅಲ್ಲಿ ತರಬೇತಿ ಸಿಗುತ್ತೆ. ಇನ್ನೂ ಒಂದು ತುಂಬ ಪ್ರಮುಖವಾಗಿ ಹೋದ ವರ್ಷ ಡಯಟಲ್ಲಿ ನಾವು ಮಾಡಿದ್ದು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ನಮಗೆ ಸಂಬಂಧಪಟ್ಟಂತೆ ಏನಾಯಿತು, ಇತ್ತೀಚಿನ ವಿದ್ಯಾರ್ಥಿಗಳ ಮೇಲೆ ಒಂದು ಆರೋಪ ಇದೆ, ಏನಂದರೆ ಅವರಿಗೆ ಸಿವಿಕ್ ಸೆನ್ಸ್ ಇಲ್ಲ, ಒಂದು ನಾಗರಿಕ ಪ್ರಜ್ಞೆ ಇಲ್ಲ ಅಂಥೇಳಿ. ಸೊ ಅದನ್ನು ಡೆವಲಪ್ ಮಾಡೋದಕ್ಕೆ ನಾವೇನು ಮಾಡ್ಬೋದು ಅಂತ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರತೀಕ್ ಬಾಯಲ್ ಅವರು ಡಯಟ್ಗೆ ಬಂದಾಗ ಈ ವಿಷಯವನ್ನು ತುಂಬ ಪ್ರಮುಖವಾಗಿ ಉಲ್ಲೇಖಿಸಿದ್ರು. ಒಂದು ಪೈಲಟ್ ಸ್ಟಡಿ ಮಾಡೋಣ ಅಂಥೇಳಿ ಸುಮಾರು 12 ಶಾಲೆಯ ಶಿಕ್ಷಕರು ಮುಂದಕ್ಕೆ ಬಂದರು. ಅವರು ತಮ್ಮ ಶಾಲೆನಲ್ಲಿ ತಾವು ಕಂಡುಕೊಂಡಂಥ ನ್ಯೂನ್ಯತೆಗಳು, ವಿದ್ಯಾರ್ಥಿಗಳಿಗೆ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ, ಅವರ ಆಚರಣೆಗೆ ಸಂಬಂಧಪಟ್ಟಂತೆ, ಅವರ ನಾಗರಿಕ ಪ್ರಜ್ಞೆಗೆ ಸಂಬಂಧಪಟ್ಟಂತೆ ಅವರು ಕಂಡುಕೊಂಡಂಥ ನ್ಯೂನ್ಯತೆಗಳನ್ನು ಪಟ್ಟಿ ಮಾಡಿ ಅದನ್ನು ಸರಿಪಡಿಸೋದಕ್ಕೆ ಯಾವ ಬಗೆಯಲ್ಲಿ ಹೆಜ್ಜೆಗಳನ್ನು ಇಡ್ಬೋದು ಅನ್ನೋದನ್ನು ಅವ್ರು ಪ್ರಯತ್ನ ಮಾಡಿದರು. ಸೊ ಅದಕ್ಕೆ ಸ್ವಲ್ಪ ನಾವು ಟೀಚರ್ ಎಜುಕೇಷನ್ ಫಂಡಲ್ಲಿ ಸ್ವಲ್ಪ ಫಂಡ್ಸ್ ಕೂಡ ಕೊಡೋದಕ್ಕೆ ಸಾಧ್ಯ ಆಯಿತು. ಸೊ ಆ 13 ಶಾಲೆಗಳಲ್ಲಿ ಬಹಳ ಒಳ್ಳೆಯ ಒಂದು ಉತ್ತೇಜನಕಾರಿಯಾದಂಥ ಫಲಿತಾಂಶ ಬಂತು. ಮಕ್ಕಳ ಸಿವಿಕ್ ಸೆನ್ಸನ್ನು ರೂಪಿಸಿಕೊಳ್ಳುವುದಕ್ಕೆ ಅವ್ರಿಗೆ ಪೂರಕವಾಗಿ ಸಾಕಷ್ಟು ಮಾಹಿತಿಗಳು ಅಲ್ಲಿ ಸಿಕ್ತು. ಅವರು ಕೆಲವರು ನಮ್ಮ ವಿಕಲಚೇತನರ ಶಾಲೆಗಳಿಗೋ ಅಥವಾ ತೀರಾ ವೃದ್ಧಾಶ್ರಮಗಳಿಗೋ ಭೇಟಿಯನ್ನು ಕೊಟ್ಟರು. ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಅವ್ರು ಮಾಡಿದ ಮೇಲೆ ಅವರಿಗೆ ಆ ವ್ಯಾಲ್ಯೂಸ್, ಜೀವನದ ಕೌಶಲ್ಯಗಳ ಬಗ್ಗೆ, ವ್ಯಾಲ್ಯೂಸ್ಗಳ ಬಗ್ಗೆ ಅವರಿಗೊಂದು ಅರಿವು ಮೂಡಿತು. ಇದು ಒಂದು ಸಕಾರಾತ್ಮಕವಾದಂಥ ಪರಿಣಾಮವನ್ನು ಬೀರ್ತು. ಸೊ ಈ ಚಟುವಟಿಕೆನೂ ಕೂಡ ನಾವು ಸ್ವಲ್ಪ ಇನ್ನೂ ಹೆಚ್ಚಿನ ವ್ಯಾಪ್ತಿನಲ್ಲಿ ಮಾಡಬೇಕು ಅಂಥೇಳಿ
ಹೊರಟಿದ್ದೀವಿ. ಈಗ ಹೇಳಿದ 13 ಶಾಲೆಯಲ್ಲಿ ಮಾತ್ರ ಅದನ್ನ ಇನ್ನೂ ವಿಸ್ತಾರ ಮಾಡಬೇಕು. ಈ ವರ್ಷ ಕರ್ನಾಟಕ ಸರ್ಕಾರ ಎಲ್ಲಾ ಶಾಲೆಗಳಿಗೂ ಮೌಲ್ಯ ಶಿಕ್ಷಣ ಜಾರಿಗೊಳಿಸಿದೆ. ಪ್ರತಿ ತರಗತಿಗೂ ಒಂದೊಂದು 10 ಪ್ರಮುಖವಾದಂಥ ಮೌಲ್ಯಗಳು, ಕೋರ್ ವ್ಯಾಲ್ಯೂಸ್ ಅಂತ ಏನು ನಮ್ಮ ಕಾನ್ಸ್ಟಿಟ್ಯೂಷನಲಿ ಅಪ್ರೂವ್ಡ್ ಇದೆ ಅವುಗಳನ್ನ ಮತ್ತು 17 ಉಪಮೌಲ್ಯಗಳು. ಸೊ ಈ ಮೌಲ್ಯಗಳನ್ನ ಪರಿಚಯಿಸೋದು. ಈಗ ಸುರಕ್ಷತೆ ಅನ್ನುವಂಥ ಒಂದು ಮೌಲ್ಯ 3ನೇ ಕ್ಲಾಸಿಂದ ಶುರುವಾಗಿ 10ನೇ ಕ್ಲಾಸ್ ತನಕನೂ ನಾವು ಪರಿಚಯ ಮಾಡ್ತಾನೆ ಹೋಗ್ತೀವಿ. ಅಲ್ಲಿ ಸುರಕ್ಷತೆ ಅನ್ನೋದು ಒಂದು ಹಂತದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಬರ್ಬೋದು. 10ನೇ ಕ್ಲಾಸಿಗೆ ಬಂದಾಗ ಸೈಬರ್ ಸುರಕ್ಷತೆ ಬಗ್ಗೆನೂ ನಾವು ಗಮನ ಕೊಡಬೇಕಾಗತ್ತೆ. ಈ ಥರದ ಅಂಶಗಳಲ್ಲಿ ಅಲ್ಲಿ ಪುಸ್ತಕನೇ ಬಂದಿದೆ. ನಮ್ಮ ಶಿಕ್ಷಕರು ಈಗ ಅದನ್ನ ನಿರ್ವಹಿಸುವಂಥದ್ದು ಆಗುತ್ತೆ. ಸೊ ಬರೀ ಕೇವಲ SLC ಪಾಸಿಂಗ್ ಒಂದೇ ಅಲ್ಲ, ಮೌಲ್ಯಭರಿತ ಒಂದು ವ್ಯಕ್ತಿಗಳಾಗಿ ಅವರು ಹೊರಗಡೆ ಬರಬೇಕು. ಆ ಥರದ ಒಂದು ಪ್ರಯತ್ನಗಳು ಡಯಟ್ನ ಮೂಲಕ ನಡೆಯುತ್ತೆ. ನೀವು ಹೇಳಿದಾಗೆ ಮೌಲ್ಯ ಶಿಕ್ಷಣದ ಬಗ್ಗೆ ಒಂದು ಹೊಸ ರೀತಿಯ ಒಂದು ಕಾರ್ಯಕ್ರಮ ಕೂಡ ನಿಮ್ಮ ಸಾರಥ್ಯದಲ್ಲಿ ಉಡುಪಿ ಚಾನಲಲ್ಲಿ ಪ್ರಸಾರ ಆಗಲಿಕ್ಕಿರೋದು ನಾವು ಹೇಳ್ತಾ ಇದ್ದೀವಿ. ಸೊ ಅದ್ರ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಕಲಿಕೆಯಲ್ಲಿ ತುಂಬ ಜನ ಹಿಂದುಳಿತಾರೆ. ಸೊ ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು, ಅಂಥ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅವರೊಂಥರ ಸಂಸದ ಕಲಿಕೆ ಆಗಬೇಕು, ಅಂಥವ್ರಿಗೆ ಏನು ಯೋಜನೆಗಳು? ಇದೊಂದು ಕಳೆದ ಕೆಲವು ವರ್ಷಗಳಿಂದ ನಮ್ಮಲ್ಲಿ ತುಂಬ ಗಂಭೀರವಾದಂಥ ಒಂದು ಸಮಸ್ಯೆ ಆಗಿ ಬಂದಿದೆ. ನಾವು ಅದನ್ನ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ FLN ಅಂತ ಕರಿತೀವಿ. FLN ಅಂದ್ರೆ ಏನು ಅಂದ್ರೆ 2ನೇ ಕ್ಲಾಸ್ ಪಾಸ್ ಆಗುವಾಗ ಒಂದು ಮಗುವಿಗೆ ಸಹಜವಾಗಿ ಬೇಕಾದಂಥ ಒಂದು ಲಿಟ್ರಸಿ ಅಂದರೆ ಓದುವುದು, ಬರೆಯುವುದು, ಮಾತನಾಡುವುದು, ಈ ಕೌಶಲ್ಯಗಳು, ಮತ್ತು ನ್ಯೂಮರಸಿ ಅಂತ ಹೇಳಿದಾಗ ಬಾಯಿ ಲೆಕ್ಕಾಚಾರಗಳು, ಕೂಡಿಸುವುದು, ಕಳೆಯುವುದು, ಈ ಒಂದು ಸಾಮರ್ಥ್ಯವನ್ನು ಪಟ್ಟಿ ಮಾಡಿದ್ದಾರೆ. ಸುಮಾರು 18 ಸೂಚಕಗಳನ್ನು ಕೊಟ್ಟಿದ್ದಾರೆ. ಆ 18 ಸೂಚಕಗಳು 2ನೇ ಕ್ಲಾಸಿನ ಮಗುವಿಗೆ ಗ್ಯಾರಂಟಿಯಾಗಿ ಬರುತ್ತೆ ಅಂತೇಳಿ NEP 2020 ಏನು ಹೇಳುತ್ತೆ ಅಂದರೆ 2026 ಮಾರ್ಚ್ನಲ್ಲಿ 2ನೇ ಕ್ಲಾಸ್ ಮುಗಿಸುವ ಪ್ರತಿ ಮಗುವಿಗೂ ಈ FLN ಸಾಮರ್ಥ್ಯಗಳು ಖಂಡಿತವಾಗಿರುತ್ತೆ ಅಂತೇಳಿ. ಸೊ ಅದು ಬೇರೆಯವ್ರಿಗೆ ಇದೆಯಾ ಇಲ್ವಾ ಅಂತ ನೋಡೋಕೆ ಹೋದಾಗ ನಮ್ಗೆ 9ನೇ ಕ್ಲಾಸಲ್ಲಿದ್ದಾರೆ, ಅವರಿಗೆ ಓದುವುದಕ್ಕೆ ಕಷ್ಟ ಆಗ್ತಾ ಇದೆ, ಬರೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ಈ ಥರದ ಮಕ್ಕಳ ಸಂಖ್ಯೆ ಇದೆ. ಹೋದ ವರ್ಷ ಸುಮಾರು 1035 ಮಕ್ಕಳು ಆ ಥರ 10ನೇ ಕ್ಲಾಸಿನ ಮಕ್ಕಳನ್ನ ನಾವು ಗುರುತಿಸಿದ್ವಿ. ಅವರನ್ನ ಮೇನ್ ಸ್ಟ್ರೀಮ್ ಮಾಡಬೇಕು, ಅವರಿಗೆ ಓದೋದಕ್ಕೆ ಬರೆಯೋದಕ್ಕೆ ಒಂದಿಷ್ಟು ಪ್ರಾವೀಣ್ಯತೆಯನ್ನು ತಂದು ಕೊಡಬೇಕು. ಇದು 10ನೇ ಕ್ಲಾಸಿನ ಹಂತದಲ್ಲಿ ತುಂಬ ಕಷ್ಟ, ಯಾರಿಗಾದರೂ ಅರ್ಥ ಆಗುತ್ತೆ. ಯಾಕಂದರೆ ಓದು ಬರವಣಿಗೆ ಇವೆಲ್ಲ 6ನೇ ಕ್ಲಾಸಿನ ಒಳಗಡೆ ಆ ಮಗು ಸಾಮರ್ಥ್ಯ ಗಳಿಸಿದಾಗ ಮುಂದಿನ ಹಂತದಲ್ಲಿ ಏನಾಗುತ್ತೆ, ಅವರ ವಿಶ್ಲೇಷಣೆ, ಬುದ್ಧಿಮತ್ತೆ ಇವುಗಳನ್ನು ವಿಸ್ತಾರ ಮಾಡುವಂಥದ್ದು. ಆದರೆ ಈ ವರ್ಷ ಕೂಡ ನಮ್ಮಲ್ಲಿ ಸುಮಾರು 959 ಮಕ್ಕಳು FLN ಅಂತ ಶಿಕ್ಷಕರು ಗುರುತಿಸಿ ದಾಖಲಿಸಿರುವಂಥವ್ರು ಇದ್ದಾರೆ. ಸೊ ಇವರಿಗೆ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ, ಈ ಮೊದಲ 3 ತಿಂಗಳು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಅವ್ರ ಜೊತೆ ಸಾಕಷ್ಟು ಚಟುವಟಿಕೆಗಳನ್ನು ಮಾಡ್ತಾ, ಅಕ್ಷರಾಭ್ಯಾಸ ಇರ್ಬೋದು, ಬರವಣಿಗೆ ಅಂತ ಕೌಶಲ್ಯಗಳನ್ನಿರ್ಬೋದು, ಅವ್ರ ಜೊತೆ ಡೆವಲಪ್ ಮಾಡ್ತಾ ನವೆಂಬರ್ ಅಷ್ಟೊತ್ತಿಗೆ ಅವರೆಲ್ಲರೂ ಮೇನ್ ಸ್ಟ್ರೀಮ್ ಆಗಿರಬೇಕು. ಅವರು 10ನೇ ಕ್ಲಾಸಿನ ಕನಿಷ್ಠ ಒಂದು ಮಾರ್ಕ್ಸನ್ನು ತೆಗೆಯೋದಕ್ಕೆ ಅವರಿಗೆ ಒಂದು ನಂಬಿಕೆ ಬರುವಂತೆ ಶಿಕ್ಷಕರು ಅಂಥವ್ರನ್ನ ಗುರುತಿಸಿ ಮಾಡಬೇಕು ಅಂತ. ಅದಕ್ಕಾಗಿ ಡಯಟ್ನ ನೋಡಲ್ ಅಧಿಕಾರಿಗಳು ಅವರಿಗೆ ನಾವು ಆ ಶಾಲೆಗಳನ್ನು ಹಂಚಿಕೊಟ್ಟಿದ್ದೀವಿ. ಅಂಥ ಶಾಲೆಗಳು ಎಲ್ಲಿ ಕೆಲವು ಶಾಲೆಯಲ್ಲಿ 4 ಮಕ್ಕಳಿದ್ದಾರೆ, ಕೆಲವು ಶಾಲೆಯಲ್ಲಿ 3 ಮಕ್ಕಳಿದ್ದಾರೆ, ಅಂಥ ಶಾಲೆಗಳಿಗೆ ಅವರು ಭೇಟಿ ಕೊಟ್ಟು ಆ ಕಲಿಕಾ ನ್ಯೂನ್ಯತೆ ಇರುವಂಥ ಮಕ್ಕಳನ್ನು ಗಮನಿಸಿ ಅವರನ್ನು ಮೇನ್ ಸ್ಟ್ರೀಮ್ ಮಾಡೋದಕ್ಕೆ ಬೇಕಾದಂಥ ಪೂರಕವಾದಂಥ ಚಟುವಟಿಕೆಗಳನ್ನು ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸರ್, ಈ ಮೌಲ್ಯ ಶಿಕ್ಷಣ ಬಗ್ಗೆ ಮತ್ತೊಂದು ಪ್ರಶ್ನೆ ಸರ್. ಮೌಲ್ಯ ಶಿಕ್ಷಣವನ್ನು ಈಗ ಅದು ಯಾವ ರೀತಿಯಲ್ಲಿ ಮೌಲ್ಯಗಳ ಬಗ್ಗೆ ತುಂಬ ಚರ್ಚೆಗಳಾಗ್ತವೆ, ಯಾವ ರೀತಿಯ ಮೌಲ್ಯಗಳು. ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿದ್ರಿ, ಇನ್ನಷ್ಟು ಏನಾದರೂ ಅಂದರೆ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಏನಾದರೂ ಯೋಚನೆಗಳು? ಖಂಡಿತ. ಈಗ ನಾವು ಬರೀ SSLC ಮಾರ್ಕ್ಸು, ಪಾಸು ಇದಕ್ಕೆ ಸೀಮಿತಗೊಳ್ಳಬಾರದು. ಒಂದು ಶಾಲಾ ಶಿಕ್ಷಣ ಅಂತ ಹೇಳುವಾಗ ಆ 10 ವರ್ಷ ಶಾಲೆನಲ್ಲಿದ್ದಂಥ ಮಗು ಸಮಾಜಕ್ಕೆ ಒಂದು ಉತ್ಪಾದಕ ರೀತಿಯಲ್ಲಿ ಅವರು ಹೊರಹೊಮ್ಮಬೇಕು. ಅವನಲ್ಲಿ ಒಂದು ಸಹಜವಾದಂಥ ಒಂದು ಆತ್ಮವಿಶ್ವಾಸ ಒಂದು ಹಂತದಲ್ಲಿ ಇರಬೇಕು. ಅವನಲ್ಲಿ ಸಾಫ್ಟ್ ಸ್ಕಿಲ್ ಅಂತ ಹೇಳ್ತೀವಿ, ಕಮ್ಯುನಿಕೇಷನ್ ಇರ್ಬೋದು, ಭಾಷಾ ಪ್ರಯೋಗಗಳಿರ್ಬೋದು, ಈ ಅಂಶಗಳು ಅವನಿಗೆ ಗೊತ್ತಿರಬೇಕು. ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ನಾಗರಿಕ ಪ್ರಜ್ಞೆ ಕೂಡ ಆತನಲ್ಲಿ ಒಂದಿಷ್ಟರ ಮಟ್ಟಿಗೆ, ಈಗ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ನ್ಯೂಸೆನ್ಸ್ ಆಗುವಂತೆ ವರ್ತಿಸಬಾರ್ದು. ಅಂದರೆ ಕೆಲವರು ಮೊಬೈಲ್ ಎಲ್ರಿಗೂ ಕೇಳೋ ಹಾಗೆ ಬಸ್ಸಲ್ಲಿ ಹಾಕೊಳ್ಳೋದು, ಅಥವಾ ಕ್ಯಾಕರ್ಸಿ ಅಲ್ಲಲ್ಲೇ ಉಗಿಯುವಂಥದ್ದು, ಅಥವಾ ಒಂದು ಎಲ್ಲೋ ಒಂದು ಕಡೆ ಲೈನಲ್ಲಿ ನಿಲ್ಬೇಕಾದ್ರೆ ಕ್ಯೂ ನಿಲ್ಲದೆ ಅದನ್ನು ಕ್ಯೂನ ಬಿಟ್ಟು ಹೋಗುವಂಥದ್ದು, ಈ ಎಲ್ಲ ಅಂಶಗಳತ್ತ ಆ ಏಜಲ್ಲಿ ಅದು ಒಂದು ಒಳ್ಳೆಯ ಏಜ್ ಆಗಿರುತ್ತೆ. ಟೀನೇಜಲ್ಲಿ ಅವರಿಗೆ ನಾವು ಒಂದು ಮಾದರಿಗಳನ್ನು ನಿರ್ಮಿಸಿಕೊಟ್ರೆ ಅವರು ಅದನ್ನ ಖಂಡಿತವಾಗಿ ರೂಪಿಸಿಕೊಳ್ತಾರೆ. ಒಂದು ಕರೆ ಗಮನಿಸೋಣ ಸರ್. ಹಲೋ
ಹಲೋ ಸರ್, ನಮಸ್ತೆ. ನಮಸ್ತೆ. ನಾನು ಮಾಲತಿ, ಸರ್ಕಾರಿ ಪ್ರೌಢಶಾಲೆ ಮಲ್ಪೆಯಿಂದ ಮಾಡ್ತಾ ಇದ್ದೀನಿ ಸರ್. ಮಾತಾಡಿ ಮಾಲತಿ ಮೇಡಮ್ ಹೇಳಿ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಹೇಳಿ ಅಮ್ಮ. ಸರ್, ಈ ಸಾರಿ SSLC ಫಲಿತಾಂಶ ಅವರೊಂದಿಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವಾ ಅಂತ ಸರ್ ಒಂದು ಪ್ರಶ್ನೆ. ಇನ್ನೊಂದು, ಕಳೆದ ಸಲದ ಈ ಮ್ಯಾಗ್ಝಿನ್ ತುಂಬಾ ಹೆಲ್ಪ್ ಆಗಿದೆ ಸರ್. 95% ಅದರಲ್ಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ ಕನ್ನಡದಲ್ಲಿ. ಹಾಗೆ ಈ ತರ ಮತ್ತೆ ಈ ಸಲ ನಮ್ದು ಮುಖ್ಯವಾಗಿ ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದ ಬೆಳವಣಿಗೆ, ಈಗ ಬೈಲಿಂಗ್ವೆಲ್ ಆಗಿ ಸ್ವಲ್ಪ ಭಾಷೆಗಳ ಕಡೆಗಣನೆ ಆಗ್ತಾ ಇದೆ ಏನೋ ಅನಿಸ್ತದೆ. ಅದರ ಇಂಪ್ರೂವ್ಮೆಂಟ್ಗೆ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಏನಾದರೂ ದೈವದಿಂದ ಅಥವಾ ನಮ್ಮ ಜಿಲ್ಲಾ ಹಂತದಲ್ಲಿ ವಿಶೇಷ ಆಗಿ ಹಮ್ಮಿಕೊಂಡಿದ್ದೇವೆ ಅಂತ ನನ್ನ ಪ್ರಶ್ನೆ ಸರ್. 3 ಪ್ರಶ್ನೆಗಳಿದ್ದಾವೆ. ಒಂದು ಉಡುಪಿ ಜಿಲ್ಲೆಯ ಫಲಿತಾಂಶ ಉನ್ನತೀಕರಣಕ್ಕೆ ಮತ್ತು ಈ ಮ್ಯಾಗಝಿನ್ ಮತ್ತು ಭಾಷಾ ಅಭಿವೃದ್ಧಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರದ್ದೇ? ಕರೆಕ್ಟ್, ಬಹಳ ಪ್ರಮುಖವಾಗಿ ಗುರುತಿಸಿದ್ದಾರೆ ಅವರು. ಅಂದರೆ ನಾನು ಈಗಾಗಲೇ ಹೇಳಿದಾಗೆ 100% ಪಾಸಿಂಗ್, ಅಂದರೆ ಝೀರೋ ಫೇಲ್ಯೂರ್, ಇದು ನಮ್ಮ ಮೊದಲನೇ ಧ್ಯೇಯ. ಅಂದರೆ 10ನೇ ಕ್ಲಾಸಿಗೆ ಪರೀಕ್ಷೆಗೆ ಹಾಜರಾಗುವ ಪ್ರತಿ ಮಗುನೂ ಅದು ಉತ್ತೀರ್ಣನಾಗಬೇಕು. ಇದು ಈ ದೃಷ್ಟಿಕೋನದಲ್ಲೇ ಎಲ್ಲ ಕಡೆಯಿಂದನೂ DDP ಅಂತ ಇರ್ಬೋದು, BO ಅಂತ ಇರ್ಬೋದು, ಮತ್ತು ಶಾಲಾ ಹಂತದಲ್ಲಿ ಎಲ್ಲರೂ ನಂಬಿಕೆ ಬರುವಂಥ ಒಂದು ಚಟುವಟಿಕೆಗಳನ್ನು ಮಾಡಬೇಕು. ಅದಕ್ಕೆ ಸಬ್ಜೆಕ್ಟ್ ಟೀಚರ್ ಫೋರಮ್ಗಳನ್ನು ರಿಯಾಕ್ಟಿವೇಟ್ ಮಾಡಿ ಅವರಲ್ಲಿ ಒಂದು ಬಗೆಯ ಕಾಂಪಿಟೇಟಿವ್ ಸ್ಪಿರಿಟ್ ಬರೋ ಹಾಗೆ ಮಾಡುವಂಥದ್ದು. ಮತ್ತು ನಮ್ಮ ಈ ಮ್ಯಾಗ್ಝಿನ್ ಏನು ಸಾಫಲ್ಯ ಹೋದ ವರ್ಷ ನಾವು ಮಾಡಿದ್ವಿ, ಸುಮಾರು 74 ಸಂಚಿಕೆಗಳನ್ನು ಮಾಡಿದ್ವಿ. ಅದು ಒಂದು ಯಶಸ್ವಿ ಪ್ರಯೋಗ ಅಂಥೇಳಿ ಅನಿಸ್ಕೊಂಡಿದೆ. ಮತ್ತು ಅದರಲ್ಲಿ ಹೆಚ್ಚು ಏನು ಹಣಕಾಸಿನ ಅಗತ್ಯತೆಗಳಿಲ್ಲ, ಯಾಕಂದರೆ ಈ ಮ್ಯಾಗ್ಝಿನ್ ಆದಿದ್ದರಿಂದ ಅದನ್ನು ವಾಟ್ಸ್ಯಾಪಲ್ಲೇ ಎಲ್ಲರಿಗೂ ಕಳಿಸುವಂಥದ್ದು ಈ ಕೆಲಸವನ್ನು ಮಾಡ್ತಾ ಇದ್ವಿ. ಈ ವರ್ಷ ನಾವು ಅದಕ್ಕೆ ಆರಂಭಿಕ 4 ತಿಂಗಳಲ್ಲಿ ತಿಂಗಳಿಗೆ 1ರಂತೆ ಒಂದು ಸಾಫಲ್ಯವನ್ನು ಕೊಡಬೇಕು ಅಂತ. ಅದರಲ್ಲಿ ಪರೀಕ್ಷಾ ಸಿದ್ಧತೆ ಬಗ್ಗೆ ಪ್ರತಿ ಮ್ಯಾಗ್ಝಿನಲ್ಲೂ ಆಯಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ 6 ಸಬ್ಜೆಕ್ಟ್ಗಳನ್ನು ಕವರ್ ಮಾಡುವಂಥದ್ದು. ನಂತರ ನವೆಂಬರ್ನ ನಂತರದಲ್ಲಿ ಅದನ್ನು ವಾರಕ್ಕೊಂದ್ಸಲ ಮಾಡ್ತಾ ಡಿಸೆಂಬರ್ ನಂತರದಲ್ಲಿ ದಿನಕ್ಕೊಂದು ಈ ಮ್ಯಾಗ್ಝಿನ್ ಬರೋ ಥರ ಮಾಡಬೇಕು ಅಂತೇಳಿ ಯೋಚನೆಯನ್ನು ಹಾಕ್ಕೊಂಡಿದ್ದೀವಿ. ಹಾಗಾಗಿ ಮೊದಲನೇ ಸಂಚಿಕೆ ಈ ಮ್ಯಾಗ್ಝಿನ್ದು ಈಗ ಸಿದ್ಧಗೊಳ್ತಾ ಇದೆ. ನಮ್ಮ ಜಿಲ್ಲಾಧಿಕಾರಿಗಳು, CO, DDP ಅವರೆಲ್ಲರೂ ಅದರಲ್ಲೊಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಅದನ್ನು ಬಹಳ ಬೇಗ ನಾವು ಹೊರಗೆ ತರ್ತೀವಿ. ನೀವು ಕೂಡ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಅದರಲ್ಲಿದ್ದವರು. ಹಾಗಾಗಿ ಭಾಷಾ ಕಲಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹೆಚ್ಚೆಚ್ಚು ಅವಕಾಶಗಳನ್ನು ಕೊಡೋದು, ವಿಶೇಷವಾಗಿ ಗ್ರಂಥಾಲಯದ ಬಳಕೆಯನ್ನು ಉತ್ತೇಜಿಸುವುದು. ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅನ್ನುವಂಥ ಏನು ಚಟುವಟಿಕೆ ಇದೆ ಅದು ಸ್ವಲ್ಪ ವ್ಯಾಪಕವಾಗಿ ವಿಸ್ತಾರ ಆಗಬೇಕು. ಯಾಕಂದರೆ ಮಕ್ಕಳು ಸ್ಕ್ರೀನ್ ಅಡಿಕ್ಷನ್ನು ತುಂಬ ಗಂಭೀರವಾದಂಥ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಅವರಿಗೆ ಆ ಓದುವ ಕೌಶಲವನ್ನು ಬೆಳೆಸೋದು, ಅದಕ್ಕೆ 10ನೇ ಕ್ಲಾಸಲ್ಲೂ ಇರ್ಬೋದು, ಆದರೂ ಅವರು ಚಿತ್ರಭರಿತ ಪುಸ್ತಕಗಳನ್ನು ಓದ್ತಾರೆ ಅಂತಂದರೆ ನಮ್ಮ ಲೈಬ್ರರಿಲಿ ಆ ಥರದ ಪುಸ್ತಕಗಳು ಅವ್ರಿಗೆ ಲಭ್ಯ ಆಗಬೇಕು. ಅವರು ಆ ಪುಸ್ತಕವನ್ನು ಓದೋದನ್ನು ಎಂಜಾಯ್ ಮಾಡಬೇಕು. ಈ ಥರದ ಒಂದು ಪ್ರಯೋಗವನ್ನು ಹಲವಾರು ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಪುಸ್ತಕವನ್ನು ಸಣ್ಣ ಪುಸ್ತಕವನ್ನು ಆರಂಭಿಕ ಹಂತದಲ್ಲಿ ಕೊಡ್ತಾ ಅದು ಒಮ್ಮೆ ರುಚಿ ಹತ್ತಿದ್ರೆ ಮತ್ತೆ ಸ್ವಲ್ಪ ದೊಡ್ಡ ಪುಸ್ತಕವನ್ನು ಓದೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ 10ನೇ ಕ್ಲಾಸ್ ಮಕ್ಕಳಿಗೆ ಅಂತಲ್ಲ, ಪ್ರತಿ ತರಗತಿನಲ್ಲೂ ಈ ಥರ ಮಾಡಬೇಕು ಅನ್ನೋ ದೃಷ್ಟಿಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತೇಳಿ. ಸೊ ನಿನ್ನೆ ದಿವಸ ನಮ್ಮ ಸುನೀತಾ ಅವರು ವೃತ್ತಿ ಮಾರ್ಗದರ್ಶಕರು, ಅವರು ಕಾರ್ಕಳ ತಾಲೂಕು ಗ್ರಂಥಾಲಯಕ್ಕೆ ಹೋಗಿ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ. ಅಂದರೆ ನಮ್ಮ ಮಕ್ಕಳು ಲೈಬ್ರರಿಗಳಿಗೆ ಬರಬೇಕು, ಅಲ್ಲಿಯ ಪುಸ್ತಕ, ಪ್ರತಿ ಗ್ರಾಮ ಪಂಚಾಯತಿಲಿ ಪುಸ್ತಕ ಗ್ರಂಥಾಲಯಗಳಿದ್ದಾವೆ. ಸೊ ಅಲ್ಲಿಗೆ ನಮ್ಮ ಮಕ್ಕಳು ಪೋಷಕರು ಒಟ್ಟೊಟ್ಟಿಗೆ ಹೋಗುವಂಥ ಒಂದು ಕಲ್ಚರನ್ನು ನಾವು ಡೆವಲಪ್ ಮಾಡೋಕ್ಕಾಗೋದಾದರೆ ಅದು ಭಾಷಾ ಬೆಳವಣಿಗೆಗೆ ಮೇಲೆ ತುಂಬ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಅಂದ್ಕೊಳ್ತೀವಿ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು, ತುಂಬ ಧನ್ಯವಾದಗಳು. ಓಕೆ. ಹಾಗಾದ್ರೆ ಸರ್, ನಾವು ಮೌಲ್ಯದ ಬಗ್ಗೆ ಮಾತಾಡ್ತಾ ಇತ್ತು ಅಷ್ಟೊಂದು. ಹೌದು. ಸೊ ಹೀಗೆ ಈ ಮೌಲ್ಯ ಅನ್ನೋದನ್ನು ನಾವು ಬೋಧಿಸುವುದಕ್ಕೆ ಸಾಧ್ಯ ಇಲ್ಲ. ನೀನು ಸತ್ಯವನ್ನೇ ನುಡಿಬೇಕು ಈ ಥರ ಹೇಳ್ತಾನೆ ಸುಳ್ಳು ಹೇಳ್ತಾ ಇದ್ರೆ ಅಪ್ಪ ಅವನಿಗೆ ಅದನ್ನು ಸೊ ಮೌಲ್ಯ ಅನ್ನೋದೇನಿದ್ರೂ ಅವನು ತನ್ನ ಪರಿಸರದಲ್ಲಿ ಅದನ್ನು ಗಮನಿಸ್ತಾನೆ, ಅವುಗಳನ್ನು ತನ್ನದಾಗಿಸಿಕೊಳ್ತಾನೆ. ಸೊ ಶಾಲಾ ಪರಿಸರ ಒಂದು ಆದರ್ಶ ರೂಪಕ್ಕೆ ಬರೋದಕ್ಕೆ ಸಾಧ್ಯ ಇದೆ. ಹೊರಗಡೆಯ ಸಮಾಜ ಅದು ಕೂಡ ಶಾಲೆಯ ಪರಿಸರದಿಂದ ಪ್ರಭಾವಿತವಾಗುತ್ತೆ. ಹಳ್ಳಿಗಳಲ್ಲಿ ನಾವು ನೋಡಿದರೆ ಆಗಸ್ಟ್ 15ಕ್ಕೆ ಎಲ್ಲ ಜನರು ಶಾಲೆಗೆ ಬರ್ತಾರೆ, ಯಾಕಂದರೆ ಅಲ್ಲಿಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಚೆನ್ನಾಗಿರುತ್ತೆ ಅಂತ. ಸೊ ಶಾಲೆಯ ಪ್ರಭಾವ ಸಮಾಜದ ಮೇಲಾಗೋದು. ಹಾಗೆ ಶಾಲೆಯ ಪರಿಸರ ಮೌಲ್ಯವನ್ನು
ವೃದ್ಧಿಪಡಿಸೋದು. ಸೊ ನಮ್ಮ ಮೊದಲನೇ ಈಗ ಜೂನ್ ತಿಂಗಳಲ್ಲೇ ಆ ಪುಸ್ತಕದಲ್ಲಿ ಏನಿದೆ ಅಂದರೆ ಮೌಲ್ಯವರ್ಧಿತ ತರಗತಿ ಕೋಣೆಗಳ ರಚನೆ ಅಂತೇಳಿ. ಸೊ ಅಲ್ಲಿ ನಾವು ಎಷ್ಟರ ಮಟ್ಟಿಗೆ ಇನ್ಕ್ಲೂಸಿವ್ನೆಸ್ ಅನ್ನು ತರ್ತೀವಿ, ಪ್ರತಿ ಮಗುವಿಗೂ ಅಲ್ಲಿ ಹೇಳ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡೋದಿರ್ಬೋದು, ನಮ್ಮ ಪಿನ್ನಪ್ ಬೋರ್ಡ್ಗಳಿರ್ಬೋದು, ಅಥವಾ ಅವರ ಅಭಿವ್ಯಕ್ತಿಗೆ ಒಂದು ಸಾಧನೆಯನ್ನು ಕೊಡುವಂಥದ್ದಿರ್ಬೋದು. ಹೀಗೆ ಮೌಲ್ಯವರ್ಧಿತ ತರಗತಿ ಕೋಣೆಗಳು ಅಂದರೆ ಅಲ್ಲಿ ಕೇವಲ ಶಿಕ್ಷಕ ಮೌಲ್ಯಗಳ ಬಗ್ಗೆ ಭಾಷಣ ಮಾಡೋದಲ್ಲ, ಅವನು ಮಕ್ಕಳಲ್ಲಿ ಆ ಕುರಿತು ಚಿಂತಿಸುವಂತೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾನೆ. ಸೊ ಮತ್ತೆ ಅವರಿಗೆ ಕಣ್ಣಿಗೆ ಕಾಣುವಂತೆ ಹಲವಾರು ಪ್ರೇರಣಾದಾಯಕವಾದಂಥ ಅಂಶಗಳನ್ನು ಪ್ರಕಟಿಸುವ ಕೆಲಸವನ್ನು ಮಾಡ್ತಾನೆ. ಆಗ ಏನಾಗುತ್ತೆ, ಮಕ್ಕಳಿಗೆ ಅವುಗಳ ಪ್ರಭಾವ ಏನಿದೆ, ನೆಗೆಟಿವ್ ಪ್ರಭಾವಗಳು ಬೇಗ ಪಿಕ್ ಆಗುತ್ತೆ. ಅಂದರೆ ಮೊಬೈಲ್ ನೋಡೋದಿರ್ಬೋದು, ಅದರಲ್ಲಿ ಸಿಗುವಂಥ ಬ್ಯಾಡ್ ಕಂಟೆಂಟ್ಗಳಿರ್ಬೋದು, ಇದೆಲ್ಲ. ಆದರೆ ಈ ಧನಾತ್ಮಕವಾದದ್ದಕ್ಕೆ ನಾವು ಮತ್ತೆ ಮತ್ತೆ ಒತ್ತು ಕೊಡಬೇಕಾದಂಥ, ಅದನ್ನು ರೀಇನ್ಫೋರ್ಸ್ ಮಾಡುವಂಥ ಕೆಲಸ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಅದನ್ನು ಪುಸ್ತಕದ ರೂಪದಲ್ಲಿ ಒಂದು ಚಟುವಟಿಕೆಗಳನ್ನು ನೋಡ್ತಾ ಹೋದರೆ ಅಷ್ಟು ಖುಷಿಯಾಗುತ್ತೆ. ಅದು ಅಚೀವೇಬಲ್, ನಾವು ಅದನ್ನು ಮೆಷರೇಬಲ್, ಈ ಥರ ಅದನ್ನು ಆ ಪುಸ್ತಕದಲ್ಲಿ ರೂಪಿಸ್ಕೊಳ್ಳಲಾಗಿದೆ. ಮತ್ತು ಅದು ಇಂಟಗ್ರೇಟೆಡ್ ರೂಪದಲ್ಲಿದೆ. ಇಂಟಗ್ರೇಟೆಡ್ ಅಂದರೆ ನಾನು ಭಾಷೆ ಕಲಿಸ್ತಾ ಇದ್ದೀನಿ ಅಂದರೆ ಆ ಭಾಷೆ ಕಲಿಸುವುದರ ಜೊತೆಗೆ ಅಲ್ಲಿ ಯಾವುದೋ ಒಂದು ಮೌಲ್ಯವನ್ನು ಪರಿಚಯಿಸುವುದು, ಮೌಲ್ಯವನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಮೌಲ್ಯ ಶಿಕ್ಷಣ ಈ ವರ್ಷದ ತುಂಬ ಪ್ರಮುಖವಾದಂಥ ಒಂದು ಟಾಪಿಕ್ ಆಗಿ ಇಡೀ ರಾಜ್ಯದಲ್ಲಿ ಅದನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಮೌಲ್ಯ ಶಿಕ್ಷಣಕ್ಕೆ ಶಿಕ್ಷಕರು ಯಾವ ರೀತಿಯಲ್ಲಿ ಸ್ಪಂದಿಸುವುದು, ತಯಾರಿ ಮಾಡ್ಕೊಳ್ಬೇಕು? ಈಗ ಪುಸ್ತಕ ಕೊಟ್ಟ ಕೂಡಲೇ ಮುಗಿಯೋದಿಲ್ಲ. ಹೌದು ಹೌದು. ಈಗ ತಯಾರಿ ಹೇಗಿರ್ಬೇಕು? ಅದಕ್ಕೆ ನಾವು ವಾರಕ್ಕೆ ಒಂದು ಅವಧಿಯನ್ನು ಟೈಮ್ ಟೇಬಲಲ್ಲಿ ಒಂದು ಅವಧಿ ಕೊಟ್ಟಿದ್ದೀವಿ. ಸುಮಾರು 40ರಿಂದ 50 ವಾರಗಳು ಸಿಗುತ್ತೆ ಅಂತೇಳಿ. ನಮ್ಮ ಪ್ರತಿ ಪುಸ್ತಕದಲ್ಲೂ 40ರಿಂದ 50 ಚಟುವಟಿಕೆಗಳಿದ್ದಾವೆ. ಮತ್ತು ಮೌಲ್ಯ ಶಿಕ್ಷಣಕ್ಕೆ ಅಂತ ಒಬ್ಬರು ಮಾಸ್ಟ್ರನ್ನ ನಾವು ಅಲ್ಲಿ ಕೊಟ್ಟಿಲ್ಲ. ನಾವೇನ್ ಮಾಡಿದೀವಿ ಅಂದ್ರೆ ಕನ್ನಡ ಭಾಷಾ ಶಿಕ್ಷಕರು ಯಾವ್ಯಾವ ಮೌಲ್ಯಗಳನ್ನು ಪರಿಚಯಿಸ್ತಾರೆ, ಅಥವಾ ಗಣಿತ ಶಿಕ್ಷಕರು ಯಾವ ಮೌಲ್ಯಗಳನ್ನು ಪರಿಚಯಿಸ್ತಾರೆ, ಈ ಥರದ ಇಂಟಗ್ರೇಟೆಡ್ ಅಂತ ನಾನು ಏನು ಹೇಳಿದೆ ಅವುಗಳನ್ನು ಲಿಸ್ಟ್ ಮಾಡಿಬಿಟ್ಟಿದ್ದೀವಿ ತರಗತಿವಾರು. ಸೊ ತರಗತಿ 9ರಲ್ಲಿರುವಂಥ 12ನೇ ಮೌಲ್ಯವನ್ನ ಈಗ ಗಣಿತ ಶಿಕ್ಷಕರು ಕೊಡಬೇಕು ಅಂತಿದ್ರೆ ಅವರು ತನ್ನ ಪಾಠ ಮಾಡುವಾಗ ಈ ಮೌಲ್ಯದ ಬಗ್ಗೆ ಸ್ವಲ್ಪ ಒತ್ತು ಕೊಡ್ತಾ ಅವರು ಅದನ್ನು ಪರಿಚಯಿಸ್ತಾರೆ ಮತ್ತು ಅದನ್ನ ಮಕ್ಕಳು ಇಂಟರ್ನಲೈಸ್ ಮಾಡ್ಕೊಳ್ಳೋದಕ್ಕೆ ಪೂರಕವಾದಂಥ ಕೆಲವು ಚಟುವಟಿಕೆಗಳನ್ನು ಮಾಡ್ಕೊಳ್ತಾರೆ. ಇವನ್ ಈ ಸಂಭ್ರಮ ಶನಿವಾರ ಅಥವಾ ಬ್ಯಾಗ್ಲೆಸ್ ಡೇ ಏನಿದೆ ಅದು ಕೂಡ ತುಂಬ ಇಂಡೈರೆಕ್ಟ್ ಆಗಿ ನಮ್ಮ ಮೌಲ್ಯಗಳತ್ತ ಸೆಳೆಯುತ್ತೆ. ಈಗ ಮೊದಲನೇ ತಿಂಗಳಲ್ಲಿ ಜೂನಲ್ಲಿ ಮಾದಕ ದ್ರವ್ಯ ವ್ಯಸನ ಮುಕ್ತ ಸಮಾಜ ಅಂತ ಹೇಳಿ ಒಂದಿತ್ತು. ಸೊ ಈ ಸಮಯದಲ್ಲಿ ನಾವು ಆ ಮಕ್ಕಳಿಗೆ ಮಾದಕ ದ್ರವ್ಯಗಳು ಅಂದ್ರೆ ಏನು, ಯಾವ ಧೂಮಪಾನದಿಂದ ಯಾವ ಥರದ ಇದಾಗತ್ತೆ, ಮದ್ಯ ವ್ಯಸನಿಗಳು ಹೇಗೆ ತೊಳಲಾಟ ಮಾಡ್ತಾರೆ, ಈ ಎಲ್ಲ ಅಂಶಗಳನ್ನ ನಾವು ಆ ಬ್ಯಾಗ್ಲೆಸ್ ಡೇನಲ್ಲಿ ಕೊಟ್ಟಾಗ ಅದು ಆ ಮಗುವಿಗೆ ಅಂಥ ಒಂದು ದುಶ್ಚಟಗಳಿಂದ ದೂರ ಇರೋದಕ್ಕೆ, ಸಮಾಜದಲ್ಲಿ ಅದು ಹೇಗೆ ನಮ್ಮನ್ನು ಆಕ್ರಮಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು, ಈ ಥರದ ಪ್ರಯತ್ನಗಳಿಗೆ ಅದು ಸಾಧ್ಯ ಮಾಡುತ್ತೆ. ಹಾಗಾಗಿ ಮೌಲ್ಯ ಅನ್ನೋದನ್ನ ಒಂದು ನಾನು ಹೇಳ್ಕೊಡ್ತೀನಿ ಅವ್ರು ಕಲ್ತು ಬಿಡ್ತಾರೆ ಈ ಥರ ನೋಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದು ಒಂದು ಚರ್ಚೆಯ ಮೂಲಕ ಅವರಿಗೆ ಎಕ್ಸ್ಪ್ರೆಷನ್ಗೆ ಅವಕಾಶಗಳನ್ನು ಕೊಡೋದ್ರ ಮೂಲಕ, ಅವರು ವಿಮರ್ಶತ್ವಾಗಿ ನೋಡಿದಾಗ ಅವುಗಳನ್ನು ಅಪ್ರಿಷಿಯೇಟ್ ಮಾಡೋದ್ರ ಮೂಲಕ, ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಶಿಕ್ಷಕರು ಕಾರ್ಯಗತಗೊಳಿಸಬೇಕಾಗುತ್ತೆ. ಇನ್ನೊಂದು ತುಂಬ ಮಕ್ಕಳು ಪ್ರಶ್ನೆ ಇದೆ, ಒಂದು LBA ಬಗ್ಗೆ. LBA ಅಂದರೆ ಈಗ ಹೊಸ ಅದನ್ನು ರಿವೈಸ್ ಆಗ್ತಾ ಇದೆಯಾ, ಯಾವಾಗ, ಈಗ 1 ತಿಂಗಳು ಕಳೆದು ಆಯಿತು, ಇನ್ನೊಂದು ತಿಂಗಳು ಈ ಪ್ರಶ್ನೆ ಇರೋದು ಮಕ್ಕಳಿಗೆ, ಹಳತನ ಜೆರಾಕ್ಸ್ ಮಾಡೋಕೆ ಅಥವಾ ಮಾಡ್ಕೊಳ್ಬಾರ್ದಾ, ಅಥವಾ ಶಾಲೆ ಇರಬೇಕಾ, ಒಂದು ಕಾಪಿ ಇದ್ದರೆ ಸಾಕು, ಹೀಗೆಲ್ಲ ಪ್ರಶ್ನೆಗಳು ಮಕ್ಕಳಲ್ಲಿದೆ. ಪೋಷಕರ ಮೀಟಿಂಗ್ ಆದಾಗ ಹಾಗೆ ಈ ಸಲ LBA ಉಂಟು ಹೇಳ್ತಾರೆ, ಒಬ್ಬಕ್ಕೆ ಎಲ್ಲರಿಗೂ ಗೊತ್ತಿಲ್ಲ, ಆದರೂ LBA ಅಂತ ಹೇಳ್ತಾ ಇದೆ. ಇದರ ಬಗ್ಗೆ ಸ್ವಲ್ಪ ಈಗ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನೋದು ಕಳೆದ ವರ್ಷ ನಮ್ಮ ಇಲಾಖೆ ಜಾರಿಗೊಳಿಸಿದಂಥ ಒಂದು ಮಹತ್ವದ ಒಂದು ಯೋಜನೆ. ಅಲ್ಲಿ ಏನು ಮಾಡಿದ್ದೀವಿ, ನಾವು ಎಕ್ಸಾಸ್ಟಿವ್ ಆಗಿ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀವಿ. ಒಂದು ಪಾಠದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಪರೀಕ್ಷೆನಲ್ಲಿ ಕೇಳೋದಕ್ಕೆ ಸಾಧ್ಯ ಅದಷ್ಟೂ ಪಟ್ಟಿ ಮಾಡಿದ್ದೀವಿ. ಅಂದರೆ 10ನೇ ಕ್ಲಾಸ್ ಒಂದನ್ನೇ ಗಮನಿಸಿದರೆ ಸುಮಾರು 8400 ಪ್ರಶ್ನೆಗಳು, ಅಲ್ಲಿ 6 ಸಬ್ಜೆಕ್ಟ್ ಸೇರಿ 8400 ಪ್ರಶ್ನೆಗಳ ಒಂದು ಕೋಟಿಯನ್ನು ನಾವು ಸಿದ್ಧಪಡಿಸಿ ಆನ್ಲೈನ್ನಲ್ಲಿ ಎಲ್ಲರಿಗೂ ಲಭ್ಯ ಆಗುವಂತೆ ಅದನ್ನು ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಸೊ ಇದೀಗ ಈ ವರ್ಷ ನಾವು ಅದಕ್ಕೆ ಮುಂದುವರಿದ ಭಾಗವಾಗಿ ನಮ್ಮಲ್ಲೀಗ ಲರ್ನಿಂಗ್ ಔಟ್ಕಮ್ಸ್ ಅಂತ ಒಂದು ಕೆಲವು ಅಂಶಗಳಿದೆ, ಕಲಿಕಾ ಫಲಗಳು ಅಂತೇಳಿ. ಸೊ ನಾನೀಗ
ಸಮಾಜ ವಿಜ್ಞಾನದಲ್ಲಿ ಅಕ್ಬರ್ನ ಪಾಠ ಇರ್ಬೋದು ಅಥವಾ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪಾಠ ಇರ್ಬೋದು. ಆ ಪಾಠ ಬೋಧಿಸುವುದಕ್ಕೆ, ಆ ಪಾಠ ಬೋಧನೆಯ ಬಳಿಕ ಉಂಟಾಗಬೇಕಾದಂಥ ಕಲಿಕಾ ಫಲಗಳು ಯಾವುದು, ಒಂದು ದೇಶಭಕ್ತಿಯನ್ನು ಜಾಗೃತಗೊಳಿಸೋದು, ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸೋದು, ಈ ಥರದ ಕಲಿಕಾ ಫಲಗಳಿಗೆ ಆ ಕ್ವಶನನ್ನು ಮ್ಯಾಪ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ನೊಂದು 10 ರಿಂದ 15 ದಿನದಲ್ಲಿ ನಮ್ಗೆ ಆ ಮ್ಯಾಪಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ. ಈಗ 2 ವಿಷಯದಲ್ಲಿ ನಾವು ಗಮನಿಸಬೇಕು ಅಂದರೆ, ಒಂದು SLC ಪಬ್ಲಿಕ್ ಪರೀಕ್ಷೆ, ಅದು ಎರಡನೇದೇನಿದೆ ಪರಕ್ ಅಂತೇಳಿ ಒಂದು ಪರೀಕ್ಷೆ ಬರುತ್ತೆ, ಸಮೀಕ್ಷೆ. ಅದು ಪರಕ್ ಸಮೀಕ್ಷೆ ಪ್ರತಿ 3 ವರ್ಷಕ್ಕೊಂದ್ಸಲ ಕೇಂದ್ರ ಸರ್ಕಾರ ಮಾಡುತ್ತೆ. ಸೊ ಪರಕ್ ಸಮೀಕ್ಷೆನಲ್ಲಿ ನಮ್ಮ ಕರ್ನಾಟಕದ ಪರ್ಫಾರ್ಮೆನ್ಸು ಕಳೆದ ಬಾರಿ ತುಂಬಾ ಒಂದು ನಿರಾಶಾದಾಯಕ ಇತ್ತು. 50% ಮಕ್ಕಳು ಮಾತ್ರ ಒಂದು ಕಲಿಕಾ ಫಲಗಳನ್ನು ಸಾಧಿಸಿರೋದನ್ನು ಗಮನಿಸಿದ್ವಿ. ಅದು ತುಂಬ ನಿರಾಶಾದಾಯಕ. ಯಾಕಂದರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ತರಗತಿಗೆ ಮಕ್ಕಳು ಬಂದ ಮೇಲೂ ಆ ಕಲಿಕಾ ಫಲಗಳ ಸಾಧನೆ ಆಗಿಲ್ಲ ಅಂಥೇಳಿ ಒಂದು ಗಮನಿಸಿದ್ದೀವಿ. ಸೊ ಅದನ್ನು ಅಪ್ಡೇಟ್ ಮಾಡಬೇಕು. ನಾವು ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಗಳಲ್ಲಿ ಹೋಗಬೇಕು ಅಂದಾಗ, ಸೊ ಈ ಪ್ರಶ್ನೆಗಳನ್ನು ನಾವು ಆ ಕಲಿಕಾ ಫಲಗಳಿಗೆ ಮ್ಯಾಪ್ ಮಾಡಿದಾಗ ಏನಾಗುತ್ತೆ, ನಮ್ಮ ಕಲಿಕಾ ಫಲಗಳನ್ನು ಕೊಡುತ್ತೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ಏನಾಗುತ್ತೆ, ಮೇಜರ್ ಆಗಿ ಒಂದು ರೀತಿ ಮೆಮೊರೈಸೇಷನ್ಗೆ ಮಹತ್ವ ಕೊಟ್ಟಂತೆ ಆ ಕ್ವಶನ್ಗೆ ಈ ಆನ್ಸರು ಅಂತ ಬಾಯ್ಪಾಠ ಮಾಡಿದಾಗ ಆಗುತ್ತೆ. ಕಲಿಕಾ ಫಲ ಅಂದರೆ ಅದು ಬಾಯ್ಪಾಠ ಆಗೋದಿಲ್ಲ, ಅದು ಯಾಕೆ, ಹೇಗೆ, ಏನು, ಈ ಥರದ ಪ್ರಶ್ನೆಗಳನ್ನು ಮಗು ಕೇಳ್ಕೊಳ್ಳೋದಕ್ಕೆ ಒಂದು ಪೂರಕವಾಗಿರುತ್ತೆ. ಹಾಗಾಗಿ ಆ ಹೊಸ LBA ಕ್ವಶನ್ ಬ್ಯಾಂಕು ಇನ್ನೊಂದು 10 ರಿಂದ 15 ದಿನದೊಳಗಡೆ ಇನ್ನೂ ಎಕ್ಸಾಸ್ಟಿವ್ ರೂಪದಲ್ಲಿ ಲಭ್ಯ ಆಗುತ್ತೆ. ಸೊ ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಇದೆಲ್ಲ ಕ್ವಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಉತ್ತರ ಬರೀರಿ ಅಂತ ಹೇಳೋದಿದೆಯಲ್ಲ, ಅದು ತುಂಬ ಅತಾರ್ಕಿಕವಾದದ್ದು. ಅದಕ್ಕಾಗಿ ಮಾಡಿರೋವಂಥದ್ದಲ್ಲ. ಶಿಕ್ಷಕರು ಪಾಠ ಮಾಡೋ ಮುಂಚೆ ಆ LBA ಪ್ರಶ್ನೆಗಳನ್ನು ಓದ್ಕೊಂಡಿರ್ಬೇಕು. ಆಗ ಅವರಿಗೆ ನಾನು ಪಾಠ ಮಾಡುವಾಗ ಈ ಪ್ರಶ್ನೆ ಬಂದರೂ ನನ್ನ ಪಾಠದ ಮೂಲಕ ಆ ಮಗುವಿಗೆ ಆ ಉತ್ತರ ಯೋಚನೆ ಮಾಡೋದಕ್ಕೆ ಬರುತ್ತಾ, ಈ ಥರ ಇರುತ್ತೆ. ಇನ್ನು ಕೆಲವು ಕಡೆ ಏನಾಗ್ಬಿಡುತ್ತೆ, ಮಕ್ಕಳಿಗೆ ಆ ಇಂಟರ್ನೆಟ್ಟಿನ ಆಕ್ಸಸ್ಸೇ ಇರೋದಿಲ್ಲ. ಕೆಲವು ಶಾಲೆಗಳಲ್ಲಿ ಮೊಬೈಲ್ ಇರೋದಿಲ್ಲ ಮಕ್ಕಳ ಹತ್ರ, ಇಂಟರ್ನೆಲ್. ಅಂಥ ಕಡೆ ನಾವೇನು ಹೇಳ್ತೀವಿ ಅಂದರೆ, ಶಿಕ್ಷಕರಿಗೆ ಒಂದು ಕ್ವಶನ್ ಬ್ಯಾಂಕನ್ನು ನೀವು ಪ್ರಿಂಟ್ ಮಾಡಿ ಕ್ಲಾಸ್ ರೂಮಲ್ಲಿ ಎಲ್ರಿಗೂ ಲಭಿಸುವಂತೆ ಲಭ್ಯ ಮಾಡಿಡಿ. ಅದು ಪಾಠ ಮುಗಿತಾ ಇದ್ದಾಗೆ ಬೇಕಾದ್ರೆ ಇಟ್ರು ಯಾವ ಮಗುಗೆ ಆನ್ಲೈನಲ್ಲಿ ಹೋಗಿ ಹುಡ್ಕೋದಕ್ಕಾಗಲ್ಲ, ಅವ್ರು ಕ್ಲಾಸಲ್ಲಿ ಅದನ್ನು ಹುಡುಕಿ ನೋಡ್ಬೋದು. ಯಾರಿಗೋ 100ಕ್ಕೆ 100 ಬರಲೇಬೇಕು, 99 ಬಂದರೂ ಸಮಾಧಾನ ಇಲ್ಲ ಅಂದರೆ ಅವನು LBA ಅಷ್ಟೂ ಪ್ರಶ್ನೆಗಳನ್ನು ಓದ್ಕೊಂಡಿರ್ಬೇಕಾಗತ್ತೆ. ಎಲ್ಲ ಮಕ್ಕಳು ಎಲ್ಲ ಪ್ರಶ್ನೆಗೂ ಉತ್ತರ ಕಲಿಬೇಕು ಅಂತೇಳಿ ಆ ಥರ ಅನ್ಕೊಳ್ಳೋದು ಬೇಡ. ಅದು ಕೆಲವರಿಗೆ ಅನಗತ್ಯವಾದಂಥ ಒತ್ತಡವನ್ನು ನಿರ್ಮಿಸಿಬಿಡ್ಬೋದು. ಹಾಗಾಗಿ ಆ ಮಗುವಿಗೆ ಅದು ತುಂಬ ಚೆನ್ನಾಗಿ ಲಭ್ಯವಾಗುವಂತೆ, ಈಗ ಒಂದು ಶಾಲೆಯಲ್ಲಿ ಒಳ್ಳೆ ಕಂಪ್ಯೂಟರ್ ಇದೆ, ಒಂದು ಲ್ಯಾಬ್ ಇದೆ ಅಂದರೆ ಅಲ್ಲಿ ಡೌನ್ಲೋಡ್ ಮಾಡಿ ಇಟ್ಬಿಟ್ರೆ ಮಕ್ಕಳು ಯಾವಾಗ ಬೇಕು ಆವಾಗ ಅದನ್ನು ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಕೊಡ್ಬೋದು. ಒಂದು ಪ್ರಿಂಟೌಟ್ ಇದ್ದರೆ ಅದನ್ನು ನೋಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ಬೋದು. ಹೀಗೆ LBA ಕ್ವಶನ್ನು ಮಕ್ಕಳಿಗೆ ಇರೋದಲ್ಲ, ಶಿಕ್ಷಕರಿಗೆ ಒಂದು ಮಾರ್ಗದರ್ಶಿಯಾಗಿ ಬಂದಿರುವಂಥದ್ದು. ಇದರ ಮುಂದಿನ ಹಂತ ಏನಿದೆ ಅಂದರೆ, ನಾವು ಎಕ್ಸಾಸ್ಟಿವ್ ಆಗಿ ಕ್ವಶನ್ ಬ್ಯಾಂಕ್ ಮಾಡಿರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದನೇ ಕ್ವಶನ್ ಪೇಪರನ್ನು ಜನರೇಟ್ ಮಾಡುವಂಥ ಒಂದು ಟೆಕ್ನಿಕ್ IIT ಧಾರವಾಡ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಮಾತುಕತೆಯನ್ನು ಮಾಡಿದೆ. ಅದು ಒಂದು ಹಂತದಲ್ಲಿ ಏನು ಮಾಡುತ್ತೆ ಅಂದರೆ, ಶಿಕ್ಷಕರೀಗ ನೀವೇ ಸೋಷಿಯಲ್ ಸೈನ್ಸ್ ಒಂದು ಪಾಠ ಒಂದು ಯೂನಿಟ್ ಟೆಸ್ಟ್ ಮಾಡಬೇಕು ಅಂದರೆ ನಿಮ್ಗೊಂದು 30-40 ನಿಮಿಷನಾದರೂ ಯಾವ ಕ್ವಶನ್ ಕೇಳಬೇಕು, ಎಷ್ಟು ಕೇಳಬೇಕು ಅಂತೇಳಿ. ಸೊ ನೀವಲ್ಲಿ ಬ್ಲೂ ಪ್ರಿಂಟ್ ಕೊಟ್ಬಿಟ್ರೆ ಅದೇ ಜನರೇಟ್ ಮಾಡಿ ಕೊಟ್ಬಿಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಶ್ನೆ ಪತ್ರಿಕೆ ಕೊಡುತ್ತೆ. ಆಗ ನಿಮ್ಮ ಸಮಯನೂ ಉಳಿತಾಯ ಆಗುತ್ತೆ ಮತ್ತು ಒಂದು ಅಬ್ಜೆಕ್ಟಿವ್ ಬೇಸ್ಡ್ ಕ್ವಶನ್ ಪೇಪರನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮುಂದಿನ ಹಂತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ಕ್ವಶನ್ ಪೇಪರ್ಗಳನ್ನು ಶಿಕ್ಷಕರಿಗೆ ಅಲ್ಲಿ ಸಮಯದ ಉಳಿತಾಯವನ್ನು ಮಾಡ್ತಾ ಮಕ್ಕಳಿಗೆ ಅದು ಕೇವಲ ಈ ಮಾಸ್ಟರ್ ಕೇಳಿದ್ರೆ ಇದೇ ಪ್ರಶ್ನೆ ಕೇಳ್ತಾರೆ ಅಂತೇಳಿ ಆ ಥರದ್ದು ಡೌಟ್ಗಳು ಬರದೇ ಇರುವಂತೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಯಾಕೆಂದರೆ ಮಕ್ಕಳು ಕೇಳೋದಾಗೆ, ಸರಿ ನೀವು LBA ಕೇಳ್ತೀರಾ ಟೆಕ್ಸ್ಟ್ ಬುಕ್ ಇದು ಕೇಳ್ತೀರಾ ಕ್ವಶನ್ ಅಂತೇಳಿ. ಇನ್ನೊಂದು ಈ ಶೈಕ್ಷಣಿಕ ವರ್ಷದಲ್ಲಿ ಶೈಕ್ಷಣಿಕ ಉನ್ನತೀಕರಣಕ್ಕೆ ಹೇಗೆ ತಯಾರಿ ನಡೀತಾ ಇದೆ ಅಂತೇಳಿ. ಸೊ ಒಂದು ಸಂತಸದಾಯಕ ಕಲಿಕೆಯನ್ನು ನಾವು ಸಂಪೂರ್ಣವಾಗಿ ಜಾರಿಗೆ ತರಬೇಕು. ಈಗ ಏನಾಗ್ತಾ ಇದೆ, 10ನೇ ಕ್ಲಾಸಿನ ಮಕ್ಕಳಿಗೆ ನೋಡಿ ಮಕ್ಕಳೇ, ಇದೊಂದು ವರ್ಷ ಕಷ್ಟಪಟ್ಟು ಓದಿ ಆಮೇಲೆ ನಿಮ್ಮ ಜೀವನ ಪೂರ್ತಿ ಸುಲಭ ಇರುತ್ತೆ ಅಂತ. ಅದೇ ಡೈಲಾಗನ್ನು 12ನೇ ಕ್ಲಾಸಿನ ಟೀಚರು ಹೇಳ್ತಾ ಇರ್ತಾರೆ, ನೋಡಿ ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟು, ನೀವಿಲ್ಲಿ ಸ್ವಲ್ಪ ಕಷ್ಟಪಟ್ಟು ಓದಿ ಅಂತೇಳಿ.
ಅದೇ ಡೈಲಾಗನ್ನು ನಮ್ಮ ಇಂಜಿನಿಯರಿಂಗ್ ಫೈನಲ್ಲು ಅಥವಾ BSc ಫೈನಲ್ಲಿನ ಟೀಚರ್ ಕೂಡ ಹೇಳ್ತಾ ಇರ್ತಾರೆ. ಸೊ ನಾವು ಮತ್ತೆ ಮಕ್ಕಳಿಗೆ ಏನು ಸಂದೇಶ ಕೊಡ್ತಾ ಇದ್ದೀವಿ ಅಂದರೆ ಕಷ್ಟಪಟ್ಟು ಕಲಿ ಅಂತೇಳಿ. ಸೊ ಅದು ನಿಜವಾಗ್ಲೂ ಅಗತ್ಯ ಇಲ್ಲ. ನಾವು ಇದನ್ನು ಇಷ್ಟಪಟ್ಟು ಕಲಿಯುವ ಒಂದು ಪ್ರೋಗ್ರಾಮ್ ಆಗಿ ಮಾಡಬೇಕು ಅಂತ. ಸೊ ಶಿಕ್ಷಕರು ಕಷ್ಟಪಡುವ ಬಗ್ಗೆ ಮಕ್ಕಳಿಗೆ ಹೇಳಬೇಕಾಗಿಲ್ಲ. ಅದು ಹೇಗೆ ಒಂದು ಕಲಿಕೆ ಸಂತಸದಾಯಕ ಅಂತೇಳಿ. ಸುಮ್ಮನೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಿಮಗೆ ಈಗ ಉದಾಹರಣೆಗೆ ಪಂಜಾಬಿ ಕಡಿ ಮಾಡೋದಕ್ಕೆ ಬರಲ್ಲ ಅಂತ ಇಟ್ಕೊಳ್ಳೋಣ. ಸೊ ಇವತ್ತು ನೀವು ಯೂಟ್ಯೂಬನ್ನು ನೋಡಿ ಅದನ್ನು ಪಂಜಾಬಿ ಕಡಿ ಮಾಡೋಕೆ ಹೊರಡ್ತೀರಾ, ಅದು ಚೆನ್ನಾಗಾಗತ್ತೆ, ರುಚಿ ಆಗುತ್ತೆ ಅಂತ ಹೇಳಿದರೆ ನಿಮಗೆ ಸಹಜವಾಗಿ ಒಂದು ಖುಷಿ ಆಗುತ್ತೆ. ಸೊ ಅದು ನಾನೊಂದು ಹೊಸ ವಿಷಯ ಕಲಿತೆ, ಅದು ನನಗೆ ಬಹಳ ಖುಷಿ ಕೊಡ್ತು. ಯಾರೆಲ್ಲ ತಿಂದಿದ್ದಾರೆ ಅವರೆಲ್ಲರೂ ನೀನು ಚೆನ್ನಾಗಿ ಪಂಜಾಬಿ ಕಡಿ ಮಾಡಿದೀಯಾ ಅಂತ ಹೇಳಿ. ಸೊ ಇದು ಕಲಿಕೆಯಲ್ಲಿ ಅಂತಿಮ ಗುರಿ ಏನು ಅಂದರೆ ನಿಮ್ಗೊಂದು ಖುಷಿ ಆಗಬೇಕು. ಸೊ ಈ ಪಾಠ ಮುಗಿದಾಗ ಆ ಮಗುವಿಗೆ ಖುಷಿ ಆಗಬೇಕು. ನಿಮ್ಮ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪಾಠ ಮುಗಿದಾಗ, ಯಾಕೊಂದು ಸಂಗ್ರಾಮ ಆಯಿತು, ಆ ಸಂಗ್ರಾಮ ಯಾಕೆ ವಿಫಲ ಆಯಿತು, ಇದರಿಂದ ನಾವು ಇವತ್ತೇನಾದರೂ ಆ ಥರ ಸಂಗ್ರಾಮ ಯೋಚನೆ ಮಾಡೋದಾದರೆ ನಾವು ಯಾವ ಅಂಶಗಳನ್ನು ಗಮನಿಸಬೇಕು, ಹೀಗೆ ಯೋಚಿಸೋಕೆ ಶುರು ಮಾಡಿದರೆ ಮಗು, ಆ ಪಾಠ ಒಂದು ಕಲಿಕೆ ಸಂತಸದಾಯಕವಾಗಿ ಬರುತ್ತೆ. ಸೊ ಇದನ್ನು ನಾವು ತರಬೇಕು ಮಕ್ಕಳಿಗೆ. ಕಲಿಕೆ ಅನ್ನೋದು ಒಂದು ನೀರಸವಾದ ಪ್ರಕ್ರಿಯೆ, ಅದು ಪರೀಕ್ಷೆಗೆ ಸಿದ್ಧವಾಗೋ ಪ್ರಕ್ರಿಯೆ ಅಂತ ಅನ್ನಿಸ್ಬಾರ್ದು. ಒಂದು ಸಂತಸದಾಯಕ ಪ್ರಕ್ರಿಯೆ ಆಗಬೇಕು. ಅದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕನೂ ಅದೇ ಥರ ಬರಬೇಕು. ಹಾಗಾಗಿ ಈ ಪರೀಕ್ಷೆಗಳು, ಸಮೀಕ್ಷೆಗಳು ಇವೆಲ್ಲ ಬೈ ಪ್ರಾಡಕ್ಟ್ಗಳು, ಅವೇ ಫೈನಲ್ ಅಲ್ಲ. ಸೊ ಇದನ್ನು ನಾವು ನಮ್ಮ ಶಿಕ್ಷಕರ ಏನು ನಮ್ಮ ಪ್ರೋಗ್ರಾಮ್ಗಳಿದೆ ಅಲ್ಲಿ ಮತ್ತೆ ಹೇಳ್ತಾ ಇದ್ದೀವಿ. ಯಾಕಂದರೆ ನಾವೊಂದು ಸ್ವಲ್ಪ ಎಲ್ಲೋ ದಾರಿ ತಪ್ಪಿಬಿಟ್ಟಿದ್ದೀವ, ಕಲಿಕೆ ಅಂದರೆ ಬರೀ ಪರೀಕ್ಷೆ ಮಾರ್ಕ್ಸು ಅಲ್ಲಿಗೆ ಬಂದುಬಿಟ್ಟಿದ್ದೀವ ಅಂತೇಳಿ. ಸೊ ಅಲ್ಲಿಂದ ವಾಪಸ್ ಬರ್ತಾ ಕಲಿಕೆ ಒಂದು ಸಂತಸದಾಯಕ ಪ್ರಕ್ರಿಯೆ. ನಮ್ಮ ವಿಜ್ಡಮನ್ನು ಎಷ್ಟು ಬಳಸ್ಕೊಳ್ತೀವಿ ಅಂತ, ಕೇವಲ ಜ್ಞಾನದ ಒಂದು ಹಸ್ತಾಂತರ ಮಾಡ್ತಾ ಇದ್ವಿ. ಅಂದರೆ ಇಷ್ಟು ವಿಷಯ ಅವನಿಗೆ ಗೊತ್ತಿದೆ, ಅವನಿಗೆ ರಾಷ್ಟ್ರಪತಿಗಳ ಪಟ್ಟಿ ಬಾಯಪಟ ಇದೆ, ಅವನಿಗೆ ಪ್ರಧಾನಮಂತ್ರಿಗಳ ಪಟ್ಟಿ ಬಾಯಪಟ ಇದೆ, ಇದು ಕಲಿಕೆ ಅಲ್ಲ. ಸೊ ಅಷ್ಟು ರಾಷ್ಟ್ರಪತಿಗಳು ಯಾಕಾದರೂ, ಯಾವ ಕಾಲಘಟ್ಟದಲ್ಲಿ ಬೇಗ ಪ್ರಧಾನಮಂತ್ರಿಗಳ ಸಂಖ್ಯೆ ಚೇಂಜ್ ಆಯಿತು, ಯಾಕೆ, ಇದನ್ನೆಲ್ಲ ಯೋಚನೆ ಮಾಡಿ. ಅಂದರೆ ವಿಶ್ಡಮನ್ನು ಡೆವಲಪ್ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಆಗ ಆ ಕಲಿಕೆ ಹೆಚ್ಚು ಪರಿಣಾಮಕಾರಿ, ಗುಣಾತ್ಮಕ ಅಂತೇಳಿ ನಾವು ಹೇಳ್ತೀವಿ. ಸೊ ಆ ಥರದ ಗುಣಾತ್ಮಕ ಕಲಿಕೆ ಅಂತ ನಮ್ಮ ಒಂದು ಚಿಂತನೆಗಳು ಸಾಗಿ ಬರಬೇಕು. ಅದಕ್ಕಾಗಿ ಶಿಕ್ಷಕರ ತರಬೇತಿ ಕಾರ್ಯಾಗಾರಗಳು ಏನು ನಮ್ಮಲ್ಲಿ ನಡೀತಾ ಇದ್ದಾವೆ, ಅವುಗಳು ಆ ಥರ ಒಂದು ಗುಣಾತ್ಮಕ ಕಲಿಕೆಗೆ, ಒಂದು ಪರಿಣಾಮಕಾರಿ ಚಿಂತನೆಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತೆ ಮಾಡಬೇಕು. ಖಂಡಿತವಾಗಿ ಅದೇ ಅನ್ನ ಹೇಳಿದ ಹಾಗೆ ತುಂಬ ಕಡೆಯಲ್ಲಿ ಇದೇ ರೀತಿ ನಾವು ಗಮನಿಸ್ಕೊಳ್ಬೋದು. ಎಲ್ಲ ಮಕ್ಕಳಿಗೆ ಒಂದು ರೀತಿಯಲ್ಲಿ ನೀವು ಹೇಳಿದಾಗೆ ಎಲ್ಲವೂ ಕೂಡ ನಾವು ಮಾತಾಡ್ತೀವಿ, ಎಲ್ಲ ಹೇಳ್ತೀವಿ, ಮೌಲ್ಯಗಳ ಬಗ್ಗೆ ಮಾತಾಡ್ತೀವಿ, ಕೊನೆ ಬಂದಾಗ ಮಾರ್ಕೆ ಆಗಿರುತ್ತೆ. ಆಗದೆ ಒಂದು ಕರೆ ಗಮನಿಸೋಣ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೆಸರು ಹೇಳಿ ಅಮ್ಮ. ಇದು LBA ಚೇಂಜ್ ಅಂತ ಹೇಳ್ತಿದ್ರಲ್ಲ, ಹೌದು. ಅದು ಮತ್ತೆ ಚೇಂಜ್ ಆದ್ರೆ ಜಾಸ್ತಿ ಕ್ವಶನ್ ಬರುತ್ತಾ? ಈಗ 100+ ಇರುತ್ತಲ್ಲ ಸೈನ್ಸ್ ಅಲ್ಲ, ಈಗ ಚೇಂಜ್ ಆದ್ರೆ ಮತ್ತೆ ಜಾಸ್ತಿ ಬರುತ್ತಾ ಕ್ವಶನ್? ಪ್ರಶ್ನೆಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂತಲ್ಲ, ಪ್ರಶ್ನೆಗಳ ಒಂದು ಅದನ್ನು ನಾವು ಯಾವುದಕ್ಕೆ ಹೇಳಿದ್ವಿ, ಕಲಿಕಾ ಫಲಗಳಿಗೆ ಲಿಂಕ್ ಆಗಿ ಬರುತ್ತೆ ಅಂತ. ಈಗ 1ನೇ ಪಾಠ ಉದಾಹರಣೆಗೆ ಯಾವ ಪಾಠ ತಗೊಳ್ತೀರಾ? ಗಣಿತದ 1ನೇ ಪಾಠ ಶ್ರೇಣಿಗಳು ತಗೊಳ್ಳೋಣ. ಅಲ್ಲಿ ಈಗ ನಮ್ಮ ಹತ್ರ ಸುಮಾರು ಒಂದು 200-210 ಪ್ರಶ್ನೆಗಳಿದ್ದಾವೆ. ಸೊ ಅದು 250 ತನಕನೂ ಹೋಗ್ಬೋದು ಅಥವಾ 200ಕ್ಕೂ ಇಳಿಬೋದು. ಸಂಖ್ಯೆಗಳ ಬಗ್ಗೆ ನಾವು ಹೇಳ್ತಾ ಇಲ್ಲ, ಆ ಒಂದು ಕಲಿಕಾ ಫಲಕ್ಕೆ ಸಂಬಂಧಿಸಿ ಅವುಗಳನ್ನು ಲಿಂಕ್ ಮಾಡಿ ಕೊಡ್ತೀವಿ. ಈಗಿರೋದನ್ನು ತುಂಬ ಬದಲಾಗುತ್ತೆ ಅಂತ ಅನ್ಸೋದಿಲ್ಲ, ಆದರೆ ಸಣ್ಣ ಪುಟ್ಟ ಬದಲಾವಣೆಗಳು ಸಂಖ್ಯೆಗಳಲ್ಲೂ ಆಗುತ್ತೆ. ಮತ್ತೆ ಈಗ ನಾವು ಆಲ್ರೆಡಿ ಈಗ ಒಂದು 3-4 ಲೆಸನ್ ಎಲ್ಲ ಓದಿ ಆಗಿರುತ್ತಲ್ಲ, ಮತ್ತೆ ಚೇಂಜ್ ಮತ್ತೆ ನಮಗೆ ಕಷ್ಟ ಆಗುದಿಲ್ಲ? ಇಲ್ಲ, ನಾನು ಅದನ್ನೇ ಹೇಳಿದ್ದು. ಅಂದರೆ ಇದು ಬರೀ ಪರೀಕ್ಷೆಗಾಗಿ ಇರುವಂಥ ಕ್ವಶನ್ ಬ್ಯಾಂಕ್ ಅಲ್ಲ. ಮತ್ತು ಈಗ ಅರ್ಧವಾರ್ಷಿಕ ಪರೀಕ್ಷೆ ಬರುವಾಗ, ಪ್ರಿಪ್ರೇಟ್ರಿ ಬರುವಾಗ ನಿಮಗೆ ಆ ಇಡೀ ಪಾಠದ ಬಗ್ಗೆ ನಿಮ್ಮ ಚಿಂತನೆಗಳು, ಈಗ 1ನೇ ಪಾಠ ಮುಗ್ದಿದೆ, ನೀವು ಅದರಲ್ಲಿರೋ ಅಷ್ಟು LBA ಕ್ವಶನ್ ಆನ್ಸರ್ ಮಾಡಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಆದರೆ ಫಸ್ಟ್ ಟರ್ಮಿಗೆ ಬರುವಾಗ 1ನೇ ಪಾಠದ ಜೊತೆ 2, 3, 4ನೇ ಪಾಠನೂ ಆಗಿರುತ್ತೆ. ಈಗ ನೀವು 1ನೇ ಪಾಠ ನೋಡುವ ಕ್ರಮ ಬದಲಾಗಿರುತ್ತೆ. ಹಾಗಾಗಿ ಆ ಕ್ವಶನ್ ಚೇಂಜ್ ಆಗಿದ್ದರೂ ನಿಮಗೆ ಹೌದಲ್ಲ, ನಾನು ಈ ಥರ ಯೋಚನೆ ಮಾಡಿರಲಿಲ್ವಲ್ಲ ಅಂತೇಳಿ ಅನಿಸುತ್ತೆ. ಮತ್ತು ಪ್ರಿಪ್ರೇಟ್ರಿ ಬರುವಾಗ 12-13 ಪಾಠ ಒಟ್ಟಾಗುವಾಗ
ಮತ್ತೆ ಆ ಪ್ರಶ್ನೆಗಳನ್ನು ನೋಡುವಾಗ ನಿಮಗೆ ನಿಮ್ಮ ದೃಷ್ಟಿಕೋನನೇ ಬದಲಾಗಿರುತ್ತೆ. ಆ ಪಾಠ ಆದ ಕೂಡಲೇ ನೋಡೋದಕ್ಕೂ ಸ್ವಲ್ಪ ವರ್ಷ 1-2-3 ಪಾಠ ಆದಮೇಲೆ ಅದೇ ಪ್ರಶ್ನೆಗಳನ್ನು ನೋಡೋದಕ್ಕೂ ನಿಮಗೆ ಭಿನ್ನವಾಗಿರುತ್ತೆ. ಹಾಗಾಗಿ ಅಂಥ ಕಷ್ಟ ಆಗೋದಿಲ್ಲಮ್ಮ. ಹಾ ಧನ್ಯವಾದಗಳು ಮೇಡಮ್. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ, ಥ್ಯಾಂಕ್ ಯು. ಸರಿ, ವೃತ್ತಿ ಮಾರ್ಗದರ್ಶನ ಬಗ್ಗೆ ನೀವು ಈಗಾಗಲೇ ಕೆಲಸ ಮಾಡ್ತಾ ಇದ್ದೀರಿ, ಆಗ ಕೂಡ ಉತ್ತರ ಕೊಟ್ರಿ. ಇನ್ನಷ್ಟು ಏನು ಮಾರ್ಗದರ್ಶನ ಮಾಡಲಿಕ್ಕೆ ಏನಾದರೂ ಯೋಜನೆಗಳು? ಹೌದು, ಈ ಇಡೀ ಸಮಾಜದ ಸ್ಟ್ರಕ್ಚರನ್ನು ನೋಡ್ತಾ ಹೋದರೆ ನಾವೀಗ ನೀಟ್ ಪರೀಕ್ಷೆಯ ವೈಭವೀಕರಣ ನೋಡ್ತೀವಿ, ಅಥವಾ CET ಪರೀಕ್ಷೆಗೆ ಎಷ್ಟೆಲ್ಲ ಮಹತ್ವ ನಾವು ಕೊಡ್ತಾ ಇದ್ದೀವಿ, ಅದಕ್ಕಾಗಿ ಟ್ಯೂಷನ್ನಿನ ಮಾಫಿಯಾ ಹೇಗೆಲ್ಲ ಕೆಲಸ ಮಾಡ್ತಾ ಇದೆ ಇದನ್ನು ಗಮನಿಸ್ತೀವಿ. ಮತ್ತು ಕಡೆಗೆ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಅಥವಾ ಲಲಿತ ಕಲೆಗಳ ಸೆಕ್ಟರ್ ಇರ್ಬೋದು, ಶಿಲ್ಪಕಲೆ ಮುಂತಾದ ಭಾಗಗಳಲ್ಲಿ ನಾವು ನಿಜವಾದ ಪ್ರತಿಭೆ ಇದ್ದರೂ ಅವರು ಆ ಕಡೆ ಬರದೇ ಇರುವಂಥ ಒಂದು ಸಂದರ್ಭವನ್ನು ಗಮನಿಸ್ತೀವಿ. ಮತ್ತು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ನಾವು ಬಹಳ ಸಾಮಾಜಿಕವಾಗಿ ಒಂದು ವೃತ್ತಿಯ ಒಂದು ಇದರಲ್ಲಿ ತುಂಬ ಏರುಪೇರುಗಳನ್ನು ಗಮನಿಸ್ತಾ ಬರ್ತೀವಿ. ಅಂದರೆ ಒಂದು ಹಂತದಲ್ಲಿ IT ಸೆಕ್ಟರ್ ಅನ್ನೋದು ಬೂಮಿಂಗ್ ಸೆಕ್ಟರ್ ಆಗಿತ್ತು, ಎಲ್ಲರೂ IT ಇಂಜಿನಿಯರ್ಸ್ಗಳಾಗೋದಕ್ಕೆ ಹೋಗ್ತಾ ಇದ್ರು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಆ ಕಂಪನಿನಲ್ಲಿ ಎಷ್ಟೋ ಜನರನ್ನು ತೆಗೆದ್ರಂತೆ, ಇದರಲ್ಲಿ ತೆಗೆದ್ರಂತೆ, ಈ ಪ್ರಶ್ನೆ ಕೇಳಿದಾಗ ಸೊ ಈ ವೃತ್ತಿ ಅನ್ನುವಂಥದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಾನು ನನ್ನಲ್ಲಿ ಆ ಥರದೊಂದು ಏನು ಹೇಳ್ತೀವಿ ಪೊಟೆನ್ಷಿಯಲ್ ಇರಬೇಕು, ಮತ್ತು ಒಂದು ಅಭಿರುಚಿ ಇರಬೇಕು. ಅಂಥ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ನಾನೊಬ್ಬ ಸಂತೃಪ್ತ ವ್ಯಕ್ತಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಪೊಟೆನ್ಷಿಯಲನ್ನು ಗುರುತಿಸ್ಕೊಳ್ಳೋದು, ತನ್ನ ಆಪ್ಟಿಟ್ಯೂಡನ್ನು ಗುರುತಿಸ್ಕೊಳ್ಳೋದಕ್ಕೆ ಅವರಿಗೆ ನಮ್ಗೆ 9-10ನೇ ಕ್ಲಾಸಲ್ಲಿ ಒಂದಿಷ್ಟು ಚಟುವಟಿಕೆಗಳನ್ನು ಕೊಡಬೇಕಾಗುತ್ತೆ. ಅವನು ಅದನ್ನು ನಾನು ಹೇಳಿದೆ 20-22 ಸೆಕ್ಟರ್ಗಳಲ್ಲಿ ನಾವು ಗುರುತಿಸಿದ್ದೀವಿ ಅಂತ. ಹೋಟೆಲ್ ಮ್ಯಾನೇಜ್ಮೆಂಟ್ ಒಂದು ಸೆಕ್ಟ್ರು, ಆಟೋಮೇಷನ್ ಒಂದು, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಒಂದು ಸೆಕ್ಟ್ರು, ಹೆಲ್ತ್ ಈಸ್ ಒಂದು ಸೆಕ್ಟ್ರು, ಇಂಜಿನಿಯರಿಂಗ್ ಈಸ್ ಈ ಥರದ ಸುಮಾರು ಒಂದು 18-20 ಸೆಕ್ಟ್ರ್ಗಳನ್ನು ಗುರುತಿಸಿದ್ದಾರೆ. ಪ್ರತಿ ಸೆಕ್ಟ್ರಲ್ಲೂ ಅವನು ನನಗೆ ಇದು ಒಳ್ಳೇದಾ ಅಂಥೇಳಿ ಅವನು ಯೋಚನೆ ಮಾಡಬೇಕು. 9-10ನೇ ಕ್ಲಾಸಲ್ಲಿ ಆಗುವಾಗ 10ನೇ ಕ್ಲಾಸ್ ರಿಸಲ್ಟ್ ಬಂದು ಮಾರ್ಕ್ಸ್ ಕಾರ್ಡ್ ಕೈಗೆ ಬಂದ ಮೇಲೆ ಅವನು ಆರ್ಟ್ಸ್ ತಗೊಳ್ಳೋದ, ಸೈನ್ಸ್ ತಗೊಳ್ಳೋದ, ಕಾಮರ್ಸ್ ತಗೊಳ್ಳೋದ ಅಂತ ಒಂದು ಪ್ರಶ್ನೆ ಅವನ ಮನಸ್ಸಲ್ಲಿ ಮೂಡುತ್ತೆ. ಅದಷ್ಟು ತಡವಾಗಿ ಬರಬಾರ್ದು. ಅವನಿಗೆ ಪರೀಕ್ಷೆ ಹೋಗೋಕ್ಕಿಂತ ಮುಂಚೆನೆ ನಾನು ಇದನ್ನು ಮಾಡಬೇಕು, ಅದಕ್ಕೆ ನಾನು 10ನೇ ಕ್ಲಾಸ್ ಆದಮೇಲೆ ಇದೇ ಕೋರ್ ಸಬ್ಜೆಕ್ಟ್ನ ತಗೋಬೇಕು ಅಂತೇಳಿ ಅವನಿಗೊಂದು ಕ್ಲಾರಿಟಿ ಬರುವಂತೆ ಮಾಡಬೇಕು ಅಂತ. ನಾವು ಎಷ್ಟೇ ಹೇಳಿದ್ರು ರಿಸಲ್ಟ್ ಬಂದಮೇಲೆ ಆ ಚಿಂತನೆಗಳು ಸ್ವಲ್ಪ ಬದಲಾಗುತ್ತೆ. ಆದರೆ ಒಂಥರ ಬ್ಲ್ಯಾಂಕ್ ಆಗಿಬಿಡಬಾರ್ದು ಅಂತ 9 ಮತ್ತು 10ನೇ ಕ್ಲಾಸಲ್ಲೇ ಅವರಿಗೆ ನಾವು ಆ ಆ್ಯಪ್ಟಿಟ್ಯೂಡನ್ನು ಪರಿಗಣಿಸೋದು ಮತ್ತು ಅವರ ವೃತ್ತಿ ಆಯ್ಕೆಯ ಬಗ್ಗೆ ಇರುವ ಸಾಧ್ಯತೆಗಳನ್ನು ಓಪನ್ ಅಪ್ ಮಾಡಿ ಹೇಳುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇದು ತುಂಬ, ಯಾಕಂದರೆ ಈಗ ನಮ್ಮ ಯೂತ್ ಇಂಡಿಯಾ ಅಂತ ಹೇಳ್ತೀವಿ, ನಮ್ಮಲ್ಲಿ ಯುವಕರ ಸಂಖ್ಯೆ ಅತ್ಯಂತ ಹೆಚ್ಚಿದೆ. ಆ ಯುವಕ ಶಕ್ತಿಯನ್ನ ಒಂದು ಉತ್ಪಾದಕ ಶಕ್ತಿಯನ್ನಾಗಿ ನಾವು ರೂಪಿಸ್ಕೊಳ್ಳೋದ್ರಲ್ಲಿ ವಿಫಲ ಆದರೆ ನಮ್ಮ ಸಮಾಜದ ಪ್ರಗತಿ ಅದು ತುಂಬ ಕುಂಠಿತವಾಗುತ್ತೆ. ಹಾಗಾಗಿ ಈ 18-20 ಸೆಕ್ಟರ್ಗಳನ್ನು ಏನು ಗುರುತಿಸಿದ್ದೀವಿ, ಅದರಲ್ಲಿ ಅವ್ರ ಆಪ್ಟಿಟ್ಯೂಡ್ ಎಲ್ಲಿದೆ ಅನ್ನೋದನ್ನು ಗುರುತಿಸಿದ್ರೆ ಅವರು ಅದನ್ನು ಪೂರಕವಾಗಿ, ಈಗ ನಿಮಗೆ ಆಟೋಮೊಬೈಲಲ್ಲಿ ಆಪ್ಟಿಟ್ಯೂಡ್ ಇದೆ ಅಂತಾದರೆ ಆಟೋಮೊಬೈಲನ್ನು ಕಲಿಬೇಕಾದ್ರೆ ITI ಮಾಡೋದು ಒಳ್ಳೆಯದಾ, ಪಾಲಿಟೆಕ್ನಿಕ್ ಮಾಡೋದು ಒಳ್ಳೆಯದಾ, ಇಂಜಿನಿಯರಿಂಗ್ ಮಾಡೋದು ಒಳ್ಳೆಯದಾ, ಈ ಥರದ ಸಾಧ್ಯತೆಗಳನ್ನು ಅವರ ಜೊತೆಗೆ ತೆರೆದಿಟ್ಟಾಗ ಅದಕ್ಕಾಗಿ ನಾವೇನು ಮಾಡಿದ್ದೀವಿ, ಡಯಟಲ್ಲೇ ಒಂದು ವೃತ್ತಿ ಮಾರ್ಗದರ್ಶನ ಘಟಕ ಅಂತ ಮಾಡಿದ್ದೀವಿ. ಸೊ ಆ ಘಟಕ ಯಾವಾಗಲೂ ಓಪನ್ ಇರುತ್ತೆ. ಯಾವುದೇ ಮಕ್ಕಳು ಅಥವಾ ಪೋಷಕರು ನನ್ನ ಮಗುಗೆ ಈ ಥರ ಆಗಬೇಕು ಅಂತಿದೆ, ಯಾವ ಕೋರ್ಸ್ ತಗೋಬೋದು, ಎಲ್ಲಿ ಸಿಗುತ್ತೆ, ಈ ಥರದ ಅಂಶಗಳನ್ನು ಅವ್ರು ಕೇಳ್ಬೋದು. ಸೊ ನಾವು ಇಂಟರ್ನ್ ಈಗ ಶಾಲೆಗಳಿಗೂ ಅದನ್ನೇ ತಗೊಂಡು ಹೋಗ್ಬೇಕು ಆ ಘಟಕವನ್ನು ಅಂತೇಳಿ. ಸೊ ನಾನೇನು ಹೇಳಿದೆ, ಇಷ್ಟೆಲ್ಲ ಏನು ಸೆಕ್ಟರ್ಗಳನ್ನು ನಾವೇನು ಗುರುತಿಸಿದ್ದೀವಿ, ಪ್ರತಿ ಸೆಕ್ಟರ್ನ ಪರಿಚಯಿಸಿದಾಗ ಸೊ ಎಕ್ಸ್ಪೋಸರ್ ಈಸ್ ಇಂಪಾರ್ಟೆಂಟು. ನನಗೆ ಅಲ್ಲೊಂದು ಏರೋನಾಟಿಕ್ಸ್ ಅಂತ ಒಂದು ಕೋರ್ಸ್ ಇದೆ ಅನ್ನೋದೇ ಗೊತ್ತಿಲ್ಲದೆ ಹೋದರೆ ನಾನು ಏರೋನಾಟಿಕ್ ಇಂಜಿನಿಯರ್ ಆಗ್ತೀನಿ ಅಂತೇಳಿ ಅನ್ಕೊಳಕ್ಕಾಗಲ್ಲ. ಸೊ ಆ ಥರದ ಎಕ್ಸ್ಪೋಸರನ್ನು ಕೊಡೋದು, ಅದನ್ನು ಪರಿಚಯಿಸುವ ಕೆಲಸವನ್ನು ನಾವು ಮಾಡ್ತೀವಿ. ಅದ್ರ ಮೂಲಕ ಅವರಿಗೆ ಆಯ್ಕೆಯ ಅವಕಾಶಗಳು ಕೂಡ ಲಭ್ಯ ಆಗ್ತಾ ಹೋಗುತ್ತೆ. ಮತ್ತು ಆಗ ಅವ್ರ ಪರ್ಫಾರ್ಮೆನ್ಸು ಇನ್ನೂ ಚೆನ್ನಾಗಾಗುತ್ತೆ. ಈಗ SLCಲಿ ಬರೀ 60% ಬಂದರೆ ಸಾಕು ಅಂದ್ಕೊಂಡವನು ನಾನು ಏರೋನಾಟಿಕ್ ಇಂಜಿನಿಯರ್ ಆಗಬೇಕು ಅಂದರೆ ನಾನು 80% ತೆಗಿಬೇಕು ಅಂತ ಅಂದ್ಕೊಂಡ್ರೆ ಅವನಾಗ ಸೈನ್ಸ್ ಓದುವ ಕ್ರಮ, ಸೈನ್ಸನ್ನು ಕಲಿಯುವ ಕ್ರಮ ಅವುಗಳೆಲ್ಲ ಬದಲಾಗುತ್ತೆ. ಹಾಗಾಗಿ ವೃತ್ತಿ ಮಾರ್ಗದರ್ಶನ ಘಟಕ ಏನಿದೆ ಅದು ಮಕ್ಕಳಿಗೆ ಒಂದು ಪ್ರೇರಣಾದಾಯಕವಾದಂಥ ಒಂದು ಸಂಗತಿಯಾಗಿರುತ್ತೆ. ಮತ್ತು ಅವನು 10ನೇ ಕ್ಲಾಸ್ ಅಥವಾ ತನ್ನ ಶಿಕ್ಷಣವನ್ನು ಮುಗಿಸುವಾಗ ಅವನಿಗೆ ಯಾವ ವೃತ್ತಿ ಅನ್ನೋದ್ರ ಬಗ್ಗೆ ಒಂದು ಖಚಿತತೆ ಇರುತ್ತೆ ಮತ್ತು ಅದು ಅವನ ಒಂದು ಪ್ರೊಫೆಷ್ನಲ್ ಗ್ರೋತಿಗೆ
ಪೂರಕವಾಗಿ ಬರುತ್ತೆ. ಒಟ್ಟು ಸಮಾಜದಲ್ಲಿ ಏನಾಗುತ್ತೆ, ಒಂದು ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಈಗ ತುಂಬ ಜನ ಡಾಕ್ಟ್ರ್ ಇದ್ದಾರೆ, ಅವ್ರಿಗೆ ಡಾಕ್ಟ್ರ್ ಕೆಲಸನೇ ಬೇಡ ಅನ್ಸಿರ್ಬೋದು, ಅಥವಾ ಮಾಸ್ಟರ್ ಇರ್ಬೋದು, ಯಾಕಾದರೂ ಮಾಸ್ಟರ್ ಆದ್ನೋ ಮರೆಯ ಅಂತ ಹೇಳಿದರೆ ಅದು ಹ್ಯಾಪಿನೆಸ್ ಇಂಡೆಕ್ಸಿಗೆ ವಿರುದ್ಧವಾಗಿರುತ್ತೆ. ಅಂದರೆ ಒಂದು ಅತೃಪ್ತ ಜೀವಿ ಒಂದು ಅಲ್ಲಿ ಬದುಕ್ತಾ ಇದೆ ಅಂತೇಳಿ ಆಗುತ್ತೆ. ಸೊ ನಾನು ಆ ಕೆಲಸಗಳನ್ನು ಖುಷಿಯಾಗಿ ಮಾಡ್ತೀನಿ ಅಂತ ಹೇಳುವಂಥದ್ದು ಬರಬೇಕು ಅಂದರೆ ಆ ಬಗೆಯ ಚಿಂತನೆ ಅದು ನಿರಂತರವಾಗಿ ಹರಿದು ಬಂದಿರಬೇಕು. ಅಂಥ ಪ್ರಯತ್ನ ನಮ್ಮ ವೃತ್ತಿ ಮಾರ್ಗದರ್ಶನ ಘಟಕದಿಂದ ಆಗುತ್ತೆ ಅಂತ. ಒಂದು ಕರೆ ಇದೆ, ಗಮನಿಸೋಣ. ಹಲೋ, ನಮಸ್ತೆ. ನಮಸ್ತೆ. ಇದು LBA ಇವಾಗ ಪರಿಷ್ಕೃತ ಆಗತ್ತೆ ಅಂತ ಹೇಳಿದ್ರು ನಮ್ಗೆ. ಹೌದು. ಅದೀಗ ಒಂದೇ ಸಲ ಪರಿಷ್ಕೃತ ಆಗತ್ತಾ ಅಥವಾ ಹೀಗೆ ಮತ್ತೆ ಮತ್ತೆ ಪರಿಷ್ಕೃತ ಆಗ್ತಾ ಇರುತ್ತಾ? ಇಲ್ಲ, ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇರೋ ಕ್ವಶನ್ ನಲ್ಲಿ ಆ ಕ್ವಶನ್ ಸರಿ ಇದೆಯಾ, ಆ ಕ್ವಶನ್ ಅನ್ನ ಸ್ವಲ್ಪ ಏನಾದ್ರೂ ಚೇಂಜ್ ಮಾಡ್ಬೇಕಾ ಅಂತೇಳಿ ಈ ವರ್ಷಕ್ಕೆ ಒಂದೇ ಸಲದ ಒನ್ ಟೈಮ್ ಇದು ಎಕ್ಸ್ಪೆರಿಮೆಂಟ್. ಅದು ಈ ಒಂದು 10 ರಿಂದ 15 ದಿನದೊಳಗಡೆ ಅದು ಅಂತಿಮ ಆಗುತ್ತೆ. ಅದು ಈ ವರ್ಷದ 10ನೇ ಕ್ಲಾಸಿಗೆ ಅದೇ ಅಂತಿಮವಾಗಿರುತ್ತೆ LBA. ಅದೇ ಫೈನಲ್? ಇಲ್ಲ 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 ಇಲ್ಲ. ಆಮೇಲೆ ನಾವೀಗ ಕೆಲವು ಸಬ್ಜೆಕ್ಟ್ ಅನ್ನ ಪ್ರಿಂಟ್ ಔಟ್ ತಕೊಂಡಿದ್ವಿ, ಅದೀಗ ಪರಿಷ್ಕೃತ ಆದ್ಮೇಲೆ ಅದೇ ಕ್ವಶನ್ ಇರುತ್ತೆ ಅಥವಾ ಫುಲ್ ಚೇಂಜ್ ಆಗುತ್ತಾ? ಫುಲ್ ಚೇಂಜ್ ಆಗಲ್ಲ. ತುಂಬಾ ಅಂದ್ರೆ ಮೇಲ್ನೋಟಕ್ಕೆ ನಿಮ್ಗೆ ಯಾವುದು ಚೇಂಜೇ ಆಗಿಲ್ಲ ಅಂತ ಅನ್ಸುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಒಂದು ಕ್ವಶನ್ ಬ್ಯಾಂಕ್ ಇದೆ, ಅದರಲ್ಲಿ ಲರ್ನಿಂಗ್ ಔಟ್ಕಮ್ ಅನ್ನ ಮ್ಯಾಪ್ ಮಾಡೋದು ಅಂತ ಹೇಳಿದ್ರೆ, ಈಗ ಒಂದು ಪಾಠ ಕಲಿತಾಗ ನಿಮ್ಮಲ್ಲಿ ಯಾವ ಬಗೆಯ ಒಂದು ಸಾಮರ್ಥ್ಯ ಅದು ಬರಬೇಕಿತ್ತು ಅಂತೇಳಿ ಕಲಿಕಾ ಫಲ ಅಂತ ಹೇಳ್ತೀವಿ, ಆ ಫಲ ಸಾಧನೆಗೆ ಆ ಪ್ರಶ್ನೆ ಪೂರಕವಾಗಿದೆಯಾ, ಅದಕ್ಕೆ ಏನಾದರೂ ಸಣ್ಣ ಬದಲಾವಣೆ ಮಾಡಿದರೆ, ಈಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲಗೊಳ್ಳಲು ಕಾರಣಗಳು ಏನು ಅಂತ ಒಂದು ಪ್ರಶ್ನೆ ಇದ್ದರೆ ಅದು ಯಾವ ಕಲಿಕಾ ಫಲಕ್ಕೆ ಸೇರುತ್ತೆ. ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಂಥ ಪರ್ಟಿಕ್ಯುಲರ್ ಆಗಿ ಧರ್ಮಗಳ ನಡುವಿನ ಅಂತರ ಹೆಚ್ಚುವಂಥದ್ದು ಆ ಥರದ್ದೇನೋ ಒಂದು ಪ್ರಶ್ನೆ ಬಂದಾಗ ಅದು ಇವತ್ತಿಗೆ ಪ್ರಸ್ತುತ ಆಗುತ್ತೆ, ಇವತ್ತಿನ ಲರ್ನಿಂಗ್ ಔಟ್ಕಮ್ಮಿಗೆ ಜಾರಿಗೆ ಬರುತ್ತೆ. ಆದರೆ ಆ ಕ್ವಶನ್ ಆ ಥರ ಸ್ವಲ್ಪ ಟಿಲ್ಟ್ ಆಗಿ ಬರುತ್ತೆ. ಹಾಗಾಗಿ ತುಂಬ ನೀವು ಪ್ರಿಂಟೌಟ್ ತಗೊಂಡಿದ್ರೆ ಮತ್ತೆ ಬೇಜಾರು ಮಾಡೋದು ಬೇಡ. ಹೊಸದಾಗಿ ಬಂದಮೇಲೆ ಒಂದ್ಸಲ ನೋಡಿ, ಹೆಚ್ಚಿನದಾಗ ಅದೇ ಕ್ವಶನ್ಸ್ ಇರುತ್ತೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿರುತ್ತೆ. ಹೌದು, ಸ್ಟ್ರಕ್ಚರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಧನ್ಯವಾದಗಳು. ತುಂಬಾ ಜಾಸ್ತಿ ಆಗುತ್ತೆ ಕ್ವಶನ್? ಇಲ್ಲ ಇಲ್ಲ ಇಲ್ಲ, ವಾಲ್ಯೂಮ್ ನಮ್ಮ ಹತ್ರ ಈಗ 8,000 ಪ್ಲಸ್ ಪ್ರಶ್ನೆಗಳು 10ನೇ ಕ್ಲಾಸಿನ 6 ಸಬ್ಜೆಕ್ಟಿಗಿದೆ. ಅದು 8,500 ಒಳಗಡೆನೆ ಇರುತ್ತೆ, ಅದಕ್ಕಿಂತ ಹೆಚ್ಚು ಹೋಗ್ಲಿಕ್ಕಿಲ್ಲ. ಧನ್ಯವಾದಗಳು. ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಓಕೆ, ಅಂದರೆ ತುಂಬ ಜನರಿಗೆ ಅದೇ ಈ LBA ಬಗ್ಗೆ ನಮ್ಮ ಮಕ್ಕಳು ಕೂಡ ಕೇಳ್ತಾರೆ, ಕೇಳಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಓದಿದರೆ, ಯಾವ ರೀತಿಯಲ್ಲಿ ನಿಮ್ಮ ಅನುಭವದ ನೆಲೆಯಲ್ಲಿ ಹೇಗೆ ಒಂದು ಒಳ್ಳೆಯ ತಯಾರಿ ಮಾಡ್ಕೊಳ್ಬೇಕಂತ ಹೇಳಿ ಏನು ನೀವು ಕಿವಿ ಮಾತು ಕೊಡ್ತೀರಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ವಿಶೇಷ SLC ಮಕ್ಕಳಿಗೆ? ಹೌದು, ಒಂದು ನಿರಂತರತೆ. ಡೇ 1 ಡೇ 240 240ನೇ ದಿನಕ್ಕೆ ಹೆಚ್ಚು ಕಡಿಮೆ ಪರೀಕ್ಷೆ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಈ 240 ದಿನ ನಿರಂತರವಾಗಿ ದಿನಕ್ಕೆ ಇಷ್ಟೊತ್ತು ಅಂತೇಳಿ ನಿಗದಿ ಮಾಡ್ಕೊಂಡು ಓದೋವಂಥದ್ದು ಒಂದು. ಆ ನಿರಂತರತೆ ಇದೆಯಲ್ಲ, ಅದರಲ್ಲಿ ತುಂಬ ದೊಡ್ಡ ಶಕ್ತಿ ಇದೆ. ನಾನು ಇವತ್ತೇನು ಪಾಠ ಮಾಡಿಲ್ಲ, ಇವತ್ತು ಓದಲ್ಲ, ನಾಳೆ ಪ್ರತಿಭಾ ಕಾರಂಜಿ ಇದೆ ಅದಕ್ಕೆ ಓದಲ್ಲ, ನಾಡಿ ಸ್ಪೋರ್ಟ್ಸ್ ಮೀಟ್ ಇದೆ ಅದಕ್ಕೆ ಓದಲ್ಲ, ಈ ಥರ ಮಾಡದೇ ಇರೋದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋಗ್ತಾರೆ. ಇಲ್ಲ, ನಾನು ದಿನಕ್ಕೆ ಅರ್ಧ ಗಂಟೆ ಆ ಸಬ್ಜೆಕ್ಟ್ ಓದದೇ ಇದ್ರೆ ಮಲಗದೇ ಇಲ್ಲ ಅಂತ ಒಂದು ನಿರ್ಧಾರ ಮಾಡಿದರೆ ಆ ನಿರಂತರತೆನೇ ಅವರಿಗೆ ಒಂದು ಹೊಸ ಒಂದು ಇದನ್ನು ಕೊಡುತ್ತೆ. ಎರಡನೇದು ರಿವಿಷನ್ ಅಂತ ಹೇಳಿದರೆ, ಪ್ರತಿ ಸೋಮವಾರ ನಾನು ಕನ್ನಡವನ್ನು ಹಳೆ ಪಾಠಗಳನ್ನು ಓದ್ಕೊಳ್ತೀನಿ, ಮುಂದಿನ ಸೋಮವಾರ ಮತ್ತೆ ಅದೇ ಪಾಠನ ರಿವೈಸ್ ಮಾಡ್ತೀನಿ. ಸೊ ಈ ರಿವಿಷನ್ ಮಾಡೋದೇನಾಗುತ್ತೆ, ನಿಮ್ಮ ಮೆಮೊರಿಯನ್ನು ಸ್ಟ್ರಕ್ಚರ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಪ್ರತಿ ವಾರದಲ್ಲಿ ನಿಯಮಿತವಾಗಿ ನಾವು ಅದನ್ನು ರಿವಿಷನ್ ಮಾಡ್ತಾ ಹೋದರೆ ಆಗ ನಿಮ್ಮ ಪರೀಕ್ಷೆ ಯಾವ ದಿನ ಮಾಡಿದರೂ ನೀವು ತಯಾರಾಗಿರ್ತೀರ. ಯಾಕಂದರೆ ನಿಮ್ಮ ಮೆಂಟಲಿ ನೀವು ಆ ಬ್ಲಾಕ್ಗಳನ್ನು ಅಲ್ಲಲ್ಲೇ ಇಟ್ಟಿರ್ತೀರ. ಆ ಕ್ವಶನ್ ಬಂದ ಕೂಡಲೇ ನಿಮಗೆ ಮೆಮೊರೈಸ್ ಮಾಡಿ ಇದು ಮಾಡೋದಕ್ಕಾಗತ್ತೆ. ಮೂರನೇದು ತುಂಬ ಪ್ರಮುಖವಾಗಿ ಧನಾತ್ಮಕವಾಗಿ ಯೋಚಿಸೋದು. ನಮ್ಮ ಸಹಜವಾಗಿ ಏನಿರುತ್ತೆ, ನಾನು ಓದಿದ್ದೆಲ್ಲ ಮರೆತೋಗ್ಬಿಟ್ರೆ, ನಾನು ಕಲಿದೇ ಇರೋವಂಥ ಪ್ರಶ್ನೆ ಬಂದುಬಿಟ್ರೆ, ಈ ಥರದ್ದು ಒಂದು ಋಣಾತ್ಮಕತೆ ಬಂದ ಕೂಡಲೇ ನಮ್ಮ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಇಲ್ಲ, ನಾನು ಚೆನ್ನಾಗಿ ಓದಿದ್ದೀನಿ, ನಾನು ಯಾವುದನ್ನು ಮರೆಯೋದಿಲ್ಲ, ನನಗಿದು ಖಂಡಿತ ನೆನಪಿರುತ್ತೆ, ಈ ಥರ ಧನಾತ್ಮಕವಾಗಿ ಯೋಚಿಸಿದರೆ ಅವನ ಪರ್ಫಾರ್ಮೆನ್ಸು ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಥರ ಧನಾತ್ಮಕವಾಗಿ ಬೆಳಿಬೇಕು ಅಂದಾಗ
ಒಂದು ಸಣ್ಣ ಧ್ಯಾನ ಇರ್ಬೋದು, ಒಂದು ಸಣ್ಣ ಪ್ರಾಣಾಯಾಮ ಇರ್ಬೋದು, ಅಥವಾ ತನ್ನ ಸಂಗಾತಿಗಳ ಜೊತೆ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ಅವ್ರ ಹತ್ರ ಒಂದು ಧನಾತ್ಮಕವಾದಂಥ ಅಂಶಗಳನ್ನು ಗುರುತಿಸೋದಿರ್ಬೋದು, ಅಥವಾ ಶಿಕ್ಷಕರ ಹತ್ರ ಪ್ರಶ್ನೆ ಕೇಳುವಾಗಲೇ ಸರ್ ಇದನ್ನು ನೆನ್ಪಿಟ್ಕೊಳ್ಳೋಕೆ ನಾನು ಏನು ಮಾಡಬೇಕು, ಇದು ಮರಿದೇ ಹೋಗೋದಕ್ಕೆ ನಾನು ಏನು ಮಾಡಬೇಕು, ಈ ಥರದ ಪ್ರಶ್ನೆಗಳನ್ನು ಕೇಳೋದು ಒಂದು ಧನಾತ್ಮಕತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ 3 ಅಂಶಗಳಿದ್ದರೆ ಅದನ್ನು ಸೇರಿ ನಾವು ಹೇಳೋದು ಆತ್ಮವಿಶ್ವಾಸ ಅಂಥೇಳಿ. ಸೊ ಆತ್ಮವಿಶ್ವಾಸ ಇರುವಂಥ ವ್ಯಕ್ತಿ, ನಾನು ಮಾಡಬಲ್ಲೆ, ನನ್ನಿಂದ ಸಾಧ್ಯ ಇದೆ ಅಂತ ಅಂದ್ಕೊಳ್ಳೋವಂಥ ಮಗು, ಅದು ಅದರ ಪರ್ಫಾರ್ಮೆನ್ಸು ನಿಜವಾಗ್ಲೂ ಸಹಜವಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಪೂರಕವಾಗಿ ನಮ್ಮ ಪೋಷಕರು ನನಗೆ ನಿನ್ನ ಮೇಲೆ ವಿಶ್ವಾಸ ಇದೆ, ನೀನು ಚೆನ್ನಾಗಿ ಓದ್ತಾ ಇದೆಯಾ, ನಾನು ಇದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳೋದಿರ್ಬೋದು. ಶಿಕ್ಷಕರು ಎಸ್ ನಿನ್ನ ಕಲಿಕೆಯ ಕ್ರಮ ಸರಿ ಇದೆ, ಇದೊಂದಿಷ್ಟು ಪೂರಕವಾದಂಥ ಅಂಶಗಳನ್ನು ನಾನು ಕೊಡ್ತಿದ್ದೀನಿ ನೋಡ್ಕೋ, ಈ ಥರ ಅವನಿಗೆ ಉತ್ತೇಜಕವಾದಂಥ ಒಂದು ವಾತಾವರಣವನ್ನು ನಿರ್ಮಿಸಿ ಕೊಡಬೇಕು. ಸೊ ಇದು ಶಾಲೆಯ ಪ್ರಭಾವನೂ ಇರುತ್ತೆ, ಮನೆಯ ಪ್ರಭಾವನೂ ಇರುತ್ತೆ. ಇದೆಲ್ಲ ಸೇರಿ ಒಂದು ಒಳ್ಳೆಯ ಕಲಿಕಾ ವಾತಾವರಣ ನಿರ್ಮಾಣ ಆಗುತ್ತೆ. ಉಡುಪಿ ಪ್ರತಿ ವರ್ಷ ಯಾಕೆ ಫಸ್ಟ್ ಬರುತ್ತೆ ಅಂದರೆ, ಆ ಮಗು 10ನೇ ಕ್ಲಾಸಿಗೆ ಬರುವಾಗಲೇ ನೋಡಿರುತ್ತೆ, ಹೋದ ವರ್ಷ ಡಿಸ್ಟಿಂಕ್ಷನ್ ಬಂದವರಿಗೆಲ್ಲ ಅಲ್ಲೊಂದು ಕೂರಿಸಿ ಸನ್ಮಾನ ಮಾಡಿದ್ದಾರೆ. ಅದು ಆ ಮಗುವಿಗೆ ಮುಂದಿನ ವರ್ಷ ನಂದು ಅಲ್ಲೊಂದು ಚೇರ್ ಬುಕ್ ಆಗಿರುತ್ತೆ. ನಾನು ಹೇಳಿದೆ MITನಲ್ಲಿ ನಾವು 200 ಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ಒಂದು ಶಾಲ್ ಹಾಕಿದ್ವಿ ಅಂದರೆ, ಸೊ ನೆಕ್ಸ್ಟು ವರ್ಷ ನಾನು ಮತ್ತಲ್ಲಿ ಇರಬೇಕು ಅಂಥೇಳಿ ಆ ಮುಖ್ಯೋಪಾಧ್ಯಾಯರಿಗೆ ಅಥವಾ ಯಾರದ್ದು ಒಬ್ಬರು ಇಬ್ಬರು ಫೇಲ್ ಆಗಿ ಇದಾಗಿದೆ ಅವರಿಗೂ ಅದೊಂದು ಮೋಟಿವೇಶನ್ ಇರುತ್ತೆ. ಸೊ ಈ ಉತ್ತೇಜಕವಾದಂಥ ವಾತಾವರಣವನ್ನು ನಿರ್ಮಿಸುವುದು ಅದು ಒಂದು ರೀತಿ ಉಡುಪಿನಲ್ಲಿ ನಿರಂತರವಾಗಿ ಬರುತ್ತೆ. ಇನ್ನೂ ಉಡುಪಿ ಬಗ್ಗೆ ನನಗೆ ಇನ್ನೂ ಹೆಮ್ಮೆ ಇರೋದೇನೆಂದರೆ, ಪರಂಪರಾನುಗತವಾಗಿ ನಾವು ಒಂದು ಪರೀಕ್ಷೆಯ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳುವಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀವಿ. ನಮಗಿಲ್ಲಿ ಈವರೆಗೆ ಇತಿಹಾಸದಲ್ಲಿ 100-120 ವರ್ಷ ಬೋರ್ಡಿಗೆ ಆಗಿರ್ಬೋದು, ಒಂದೇ ಒಂದು ಸಸ್ಪೆನ್ಷನ್ ಆಗಲಿ, ಒಂದೇ ಒಂದು ಮಗುವಿನ ಡಿಬಾರ್ ಆಗಲಿ ಆ ಪ್ರಕರಣಗಳೇ ಇಲ್ಲ. ಯಾಕಂದರೆ ಶಾಲೆಯಲ್ಲಿ ಪಾಠ ಮಾಡ್ತೀವಿ, ಪರೀಕ್ಷೆನಲ್ಲಿ ಆ ಥರದ ಒಳ್ಳೆ ವಾತಾವರಣದಲ್ಲಿ ಪರೀಕ್ಷೆ ಮಾಡ್ತೀವಿ. ಹಾಗಾಗಿ ಅಲ್ಲಿ ನಾನು ಕಾಪಿ ಹೊಡಿಬೋದು, ಚೀಟಿ ತಗೊಂಡು ಹೋಗ್ಬೋದು, ಈ ಥರದ್ದು ಯಾವುದೇ ಅಂಶಗಳು ಇರೋದಿಲ್ಲ. ಹಾಗಾಗಿ ಆ ಮಗು ನಾನು ಚೆನ್ನಾಗಿ ಓದಿದರೆ ಮಾತ್ರ ಬರೀಬಲ್ಲೆ ಅನ್ನುವಂಥ ಒಂದು ಸಿದ್ಧತೆಯೊಂದಿಗೆ ಬಂದಿರ್ತಾನೆ. ಶಿಕ್ಷಕರು ಅದೇ ಬಗೆಯ ತಯಾರಿಯನ್ನು ಮಾಡಿರ್ತಾರೆ. ಇದು ನಮಗೆ ಪರಂಪರೆ ಕೊಟ್ಟಿರುವಂಥ ಕೊಡುಗೆ. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವರಿಗೆ ಆಯಾ ಜಾತೀಯ ಸಂಘಟನೆಗಳು ಒಂದು ಗುರುತಿಸ್ತಾರೆ, ಅವ್ರಿಗೆ ಗೌರವಿಸ್ತಾರೆ. ಸೊ ಅಲ್ಲಿ ಕೂತ್ಕೊಂಡಂಥ ಇನ್ನೊಂದು ಮಗುಗೆ ಅನ್ಸತ್ತೆ ಮುಂದಿನ ವರ್ಷ ನಾನು ಅಲ್ಲಿ ಕೂತ್ಕೋಬೇಕು ಅಂತೇಳಿ. ಸೊ ಈ ಥರ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರನ್ನು, ವಿನ್ ಪೊಸಿಷನನ್ನು ನಾವು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆದರೆ ಅದರ ಪರಿಣಾಮ ನಮಗೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅಂತ. ಸೊ 625ಕ್ಕೆ 625 ತಗೊಂಡಂಥ ಮಗು ಈ ವರ್ಷ ಉಡುಪಿನಲ್ಲಿತ್ತು. 623 ತೆಗೆದಂಥ 3-4 ಮಕ್ಕಳಿದ್ರು. ಸೊ ಇದೇನು ತೋರಿಸುತ್ತೆ ಅಂದರೆ ಅವರು ಅವ್ರ ಬಗ್ಗೆ ಎಷ್ಟು ವಿಶ್ವಾಸದಿಂದ ಕೂಡಿದ್ರು ಅನ್ನೋದನ್ನು ತೋರಿಸುತ್ತೆ. ಸೊ ಆ ಥರದ ವಿಶ್ವಾಸ ಬರಬೇಕು ಅಂದರೆ ನಿರಂತರ ಪ್ರಯತ್ನ ಮತ್ತು ರಿವಿಷನ್ ಇವುಗಳು ಅವರಿಗೆ ಪೂರಕವಾಗುತ್ತೆ ಅಂತೇಳಿ ನಾನು ಅನ್ಕೊಂಡು. ಖಂಡಿತವಾಗಿ ನೀವು ಹೇಳಿದ ಅಂಶಗಳು, ಒಂದನೇದಾಗಿ ನಿರಂತರವಾದಂಥ ಪ್ರಯತ್ನ, ಅದು ಒಂದು ದಿವಸಕ್ಕಲ್ಲ, ಎಕ್ಸಾಮ್ ಮುಗಿಯುವವರೆಗೂ ಒಂದು ನಿರಂತರದ ಪ್ರಯತ್ನ ನಾವು ಬೆಳೆಸ್ಕೊಳ್ಳೋಣ. ಎರಡನೇದು ಪುನರಾವರ್ತನೆ. ನಮ್ಮ ಮಕ್ಕಳು ಗಮನಿಸ್ಕೊಳ್ಬೇಕು. ತುಂಬ ಟೆನ್ಷನ್ ಇದೆ ನಮ್ಮ ಮಕ್ಕಳೆಲ್ಲ, LB ಬಗ್ಗೆ ತುಂಬ ವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಪುನರಾವರ್ತನೆ ಬಗ್ಗೆ ನಾವು ಗಮನ ಕೊಡೋಣ. ಇನ್ನೊಂದು 3ನೇ ಅಂಶ ಬಹಳ ಮುಖ್ಯವಾಗಿ, ನಾನು ಅದಕ್ಕೆ ಅಡಿಗರಿಟ್ಟು ಹೇಳ್ತಾ ಇದ್ದೀನಿ, ಧನಾತ್ಮಕವಾದಂಥ ಒಂದು ಯೋಚನೆ. ನಾವು ಎಷ್ಟು ಧನಾತ್ಮಕವಾಗಿ ಯೋಚನೆ ಮಾಡ್ತೇವೋ ಅಷ್ಟು ಒಳ್ಳೆಯ ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ. ಈ 3 ಅಂಶಗಳ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿ ಇಟ್ಟುಕೊಂಡ್ರೆ, ಮತ್ತು ಶಿಕ್ಷಕರು ಅವರು ತುಂಬ ಹೇಳಿದ್ದಾರೆ, ಆ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಉಡುಪಿ ಜಿಲ್ಲೆ ಏನು ಕನಸಿನ ಒಂದು ಹಂಬಲ ತುಡಿತಾ ಇದೆ. ಈ ಬಾರಿ ಆದರೂ ನಾವು ನಂಬರ್ 1 ಆಗಬೇಕೆಂಬುದಕ್ಕೆ, ಝೀರೋ ಫೇಲ್ಯೂರ್ ಆಗೋದಕ್ಕೆ ನಾವೆಲ್ಲರೂ ಪ್ರಯತ್ನಿಸೋಣ ಅಂತ ಹೇಳ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ಮಾಹಿತಿಯನ್ನು ಮಾರ್ಗದರ್ಶನ ಮಾಡಿದಂಥ ಡಾಕ್ಟರ್ ಅಶೋಕ್ ಕಾಮತ್ ಅವರಿಗೆ ಪ್ರೀತಿ ವಂದನೆಗಳು. ನಮಸ್ಕಾರ. ಇದರೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.